ರಕ್ಷಕ ಯೇಸುವೇ ರಕ್ಷಕ ಯೇಸುವೇ ರಕ್ಷಕ ಯೇಸುವೇ ರಕ್ಷಕ Hallelujah Hallelujah Hallelujah. Come on, worship Him in the Spirit. Hallelujah 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 Hallelujah. Praise the Lord. Happy? ಸಂತೋಷವಾಗಿದ್ದೀರಾ? ನಿಮಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ. ಓಕೆ, ನಿಮ್ಮ ಪಕ್ಕದವರಿಗೆ ಹೇಳ್ರಿ, ನಿನ್ನ ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಓಕೆ, ಎಷ್ಟು ಮಂದಿ ಉತ್ತೇಜನ ವಾಕ್ಯದಲ್ಲಿ ಆನಂದ ಪಟ್ರಿ? ಗುಡ್. ಆರಾಧನೆ ಬರುವಾಗ ಕಮ್ ವಿತ್ ಅ ಪ್ರೇಯರ್, ಮತ್ತೆ ಒಳ್ಳೆ ಇನ್ವಾಲ್ವ್ ಆಗಿರಿ ಆರಾಧನೆ ಮಾಡುವಾಗ. ಪ್ರೈಸ್ ಅಂಡ್ ವರ್ಷಿಪ್ ಲೀಡರ್ ಆರಾಧನೆಗೆ ನಿಮಗೆ ಲೀಡ್ ಮಾಡುವಾಗ ಅದರೊಟ್ಟಿಗೆ ಇನ್ವಾಲ್ವ್ ಆಗಿ ಒಟ್ಟಾಗಿರಿ. ಓಕೆ, ನಾನು ಮೊನ್ನೆ ಶುಕ್ರವಾರ ಹೇಳಿದೆ ನಿಮಗೆ ಟೆಸ್ಟ್ ಮನಿ ಕೊಡಲಿಕ್ಕೆ ಅವಕಾಶ ಕೊಡ್ತೀನಂತ. ಓಕೆ, ನೀವು ಟೆಸ್ಟ್ ಮನಿ ಕೊಡುವವರು 1-2-3 ಮಂದಿ ಬರ್ಬೋದು, ಜಾಸ್ತಿ ಗೊತ್ತಿಲ್ಲ. ಕಮ್ ಕ್ವಿಕ್ಲಿ, ಶಾರ್ಟ್ ಆಗಿ ನಿಮ್ಮ ಟೆಸ್ಟ್ ಮನಿಯನ್ನು ನೀವು ಹೇಳ್ಬೋದು. ನಿಮಗೆ ಅವಕಾಶ ಇದೆ. ಕಮ್ ಬೋಲ್ಡ್ಲಿ, ಡೋಂಟ್ ಬಿ ಅಫ್ರೈಡ್, ಭಯಪಡಬೇಡ್ರಿ. ಓಕೆ, ಕಮ್. ಯಾರ ಹತ್ರ ನಿಮ್ಮ ಹತ್ರ ಟೆಸ್ಟ್ ಮನಿ ಇದೆ? ಆನ್ಲೈನಿಂದ ಟೆಸ್ಟ್ ಮನಿಗಳು ಬರ್ತಾ ಇವೆ, ದೂರದಿಂದ ವಾಚ್ ಮಾಡಿ. ಓಕೆ, ಕಮ್. ಓಕೆ, ಪ್ರೈಸ್ ದಿ ಲಾರ್ಡ್ ಚರ್ಚ್. ಇವರು ಸಭೆಗೆ ಪ್ರಥಮವಾಗಿ ಬರುವಾಗ ಇವರಿಗೆ ಡಯಾಬಿಟಿಕ್ ಇತ್ತು, ಇವರಿಗೆ ಶುಗರ್ ಇದೆ ಎಂಬುದಾಗಿ ಇಲ್ಲಿ ರಿಪೋರ್ಟ್ ಸಹ ತೆಗೆದು ಬಂದಿದ್ದಾರೆ. ಇದು 186 ಇತ್ತು RBS. ಸೊ ಮೆಲ್ವಿನ್ ಬ್ರದರ್ ಇವರನ್ನು ಇಲ್ಲಿ ಪ್ರೇಯರಿಗೆ ಕರ್ಕೊಂಡು ಬಂದರು. ಮತ್ತು ಇಲ್ಲಿ ಇವರು ಮೆಸೇಜ್ ಕೇಳಿ ಇವರ ಹೀಲಿಂಗನ್ನು ಆಕ್ಸೆಪ್ಟ್ ಮಾಡುವಾಗ ಇವರಿಗಿದ್ದ ಡಯಾಬಿಟಿಕ್ ಬಿಟ್ಟು ಹೋಯಿತು. ಅದರ ಸೆಕೆಂಡ್ ರಿಪೋರ್ಟನ್ನು ಸಹ ಫಾಸ್ಟರ್ ರೋಷನ್ ಇವರ ಮೇಲೆ ಪ್ರೇಯರ್ ಮಾಡಿದಾಗ ಇವರದ್ದು ಎಂಥ ಶುಗರ್ ಲೆವೆಲ್ ಉಂಟು, ಇಟ್ ಕೇಮ್ ಬ್ಯಾಕ್ ಟು ನಾರ್ಮಲ್. ಸೊ ಅವರಿಗೆ ಇದು 2 ರಿಪೋರ್ಟ್ ಅನ್ಸ ತಗೊಂಡು ಬಂದಿದ್ದಾರೆ. ಮುಂಚೆ ಶುಗರ್ ಇದ್ದ ರಿಪೋರ್ಟನ್ನು ಮತ್ತು ಈಗ ಹೀಲಾದ ರಿಪೋರ್ಟ್ ಅನ್ಸ ತಗೊಂಡು ಬಂದಿದೆ. ದೇವರಿಗೆ ಇನ್ನೊಂದು ಗಟ್ಟಿಯಾದ ಚಪ್ಪಾಳೆ ಅನ್ಕೊಳ್ಳಿ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವ್ಯಕ್ತಿ ತುಂಬ ಮೆಡಿಕಲ್ ನಾಲೆಜ್ ಇದ್ದ ವ್ಯಕ್ತಿ. ಮೆಡಿಕಲ್ ಪ್ರಕಾರ ಶುಗರ್ ಒಮ್ಮೆ ಬಂದರೆ ಕ್ಯೂರ್ ಆಗೋದಿಲ್ಲ. ಬಟ್ ಇವರು ಮೆಡಿಕಲಲ್ಲಿ ಕೆಲಸ ಮಾಡಿದವರು. ಡಾಕ್ಟ್ರ ಹತ್ತಿರ ಹೋಗುವ ಮುಂಚೆ ಇವರಿಗೆ ಫೋನ್ ಮಾಡೋದು, ಏನಾದರೂ ಪ್ರಾಬ್ಲಮ್ ಇದ್ದರೆ, ಕಾಯಿಲೆ ಇದ್ದರೆ. ಅವರೆಂತಾರೆ ಇಂಥ ಮೆಡಿಸಿನ್ ತಗೋ, ಇಂಥ ಮೆಡಿಸಿನ್ ತಗೋ, ಬೇಕಾದ್ರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋಂದೆ. ಡಾಕ್ಟ್ರು ಅದೇ ಕೊಡೋದು, ಇವರು ಹೇಳಿದ್ದೆ. ಅದಕ್ಕೋಸ್ಕರ 2 ರಿಪೋರ್ಟನ್ನು ತಂದು ಬಂದಿದ್ದಾರೆ. ಬ್ಲೆಸ್ ಯು, ಯು ವಿಲ್ ನೆವರ್ ಬಿ ದ ಸೇಮ್. ಓಕೆ, ಇನ್ನು ಯಾರಾದರೂ ನೀವು ಟೆಸ್ಟ್ ಮನಿ ಕೊಡೋದಾದರೆ ಕಮ್ ಕ್ವಿಕ್, ಫಾಸ್ಟ್ ಆಗಿ. ಎಸ್, ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನೊಂದು ವೀಸಾಕ್ಕೆ ಅಪ್ಲೈ ಮಾಡಿದ್ದೆ, ಆದರೆ ಅದು ತುಂಬ ಕಾರಣದಿಂದ ID ಬರುವಾಗ ಅದು ಕ್ಯಾನ್ಸಲ್ ಆಯಿತು. ಆದರೆ ನಾನು ಪಾಸ್ಟರಿಗೆ ಪ್ರೇಯರ್ ಮಾಡಲಿಕ್ಕೆ ಹೇಳಿದ್ದೆ. ಅವರು ಹೇಳಿದರು, ಯಾರಿಂದ ಮೋಸ ಆಗಿದೆ ಅವರಿಂದ ನಿನಗೆ ಹಣ ಬರ್ತದೆ ಅಂತ. ಹಾಗೇ ಆಯಿತು. ಆದರೆ 9 ತಿಂಗಳು ಕಾದೆ.
ಅವನಿಂದಲೇ ನನಗೆ ವೀಸಾ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಂದು ದಿನ ನನ್ನ ಹಸ್ಬೆಂಡ್ ಅವರೇ ನನ್ನ ಕಾಲ ಮೇಲೆ ಗಾಡಿ ತಗೊಂಡೋಗಿದ್ರು. ಆದರೆ ನಾನು ಹೇಳಿದೆ, ಅವಾಗ ವೀಸಾ ಇರಲಿಲ್ಲ, ನನಗೆ ವೀಸಾನೇ ಇಲ್ಲ, ಮೆಡಿಕಲ್ ಸಹ ಇಲ್ಲ, ಈಗ ನಾನೆಂತ ಮಾಡೋದು ಅಂತ ಅತ್ತೆ ಅವರು ಹೇಳಿದರು, ಏನಾಗೋದಿಲ್ಲ ದೇವರಿದ್ದಾರೆ ಅಂತ ಅವರು ಪ್ರಾರ್ಥನೆ ಮಾಡಿದರು. ಆದರೆ ಅದೇ ದಿವಸ ನಾನು ಕೆಲಸ ಇತ್ತು ನನಗೆ. ಆವಾಗಲೇ ನಾನು ಒಂದು 5 ನಿಮಿಷ ಬಿಟ್ಟು ಕೆಲಸಕ್ಕೆ ಹೋಗಿದ್ದೆ. ಆದರೆ ಏನೂ ನೋವಿರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್ ಚರ್ಚ್. ಆನ್ಲೈನ್ನಲ್ಲಿ ವೀಕ್ಷಿಸ್ತಾ ಇರುವಂಥ ನಮ್ಮ ಸಹೋದರ ಸಹೋದರಿಯರು ಕೆಲವು ಟೆಸ್ಟಮನಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಅದು ಸ್ತೋತ್ರವಾಗುವಂತೆ ನಿಮ್ಮೆಲ್ಲರ ಮುಂದೆ ನಾನು ಇಡಲು ಇಚ್ಛಿಸ್ತೇನೆ. ಪ್ರೈಸ್ ದ ಲಾರ್ಡ್ ಪಾಸ್ಟರ್. I wanted to share a testimony. While you were praying now, you said, whoever is watching online, receive the healing, and also declared that all back pain has been healed. At that very moment, I was experiencing severe back pain, but when you spoke those words, I responded in faith and I said, I received the healing in Jesus' name, and now I am completely healed. All glory to God and praise to Jesus. ಒಬ್ಬರು ಸಹೋದರರು ಟೆಸ್ಟಮನಿಯನ್ನು ಹೀಗೆ ಕಳಿಸಿದ್ದಾರೆ. ಯಾವಾಗ ಪಾಸ್ಟರ್ ಪ್ರೇಯರ್ ಮಾಡ್ತಾ ಇದ್ರು ಅವರಿಗೆ ತುಂಬ ಸಿವಿಯರ್ ಬ್ಯಾಕ್ ಪೇಯ್ನ್ ಇತ್ತು. ಅದಕ್ಕೋಸ್ಕರ ಪಾಸ್ಟರ್ ಯಾವಾಗ ಆನ್ಲೈನಲ್ಲಿ ನೀವು ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಿ, ನೀವು ನಿಮ್ಮ ಹೀಲಿಂಗನ್ನು ರಿಸೀವ್ ಮಾಡ್ಬೋದು ಎಂದು ಹೇಳಿದಾಗ ಅವರು ಅದೇ ಕ್ಷಣದಲ್ಲಿ ರಿಸೀವ್ ಮಾಡಿದರು. ನಂಬಿಕೆಯಿಂದ ಅವರು ಅವರ ಹೀಲಿಂಗನ್ನು ರಿಸೀವ್ ಮಾಡಿಕೊಂಡ್ರು. ಅದೇ ಕ್ಷಣದಲ್ಲಿ ಅವರ ಎಲ್ಲ ಬ್ಯಾಕ್ ಪೇಯ್ನ್ಗಳು ಬಿಟ್ಟು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಬ್ಬರು ಸಹೋದರಿ ಅವರು ಟೆಸ್ಟಮನಿಯನ್ನು ಕಳಿಸಿದ್ದಾರೆ. ಹಲೋ ಪಾಸ್ಟರ್, ಹಲೋ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್. I am Noreen from Bantwal, Mangalore. I watch every video message and they have truly helped me grow in the spirit. On 26th, my family and I attended all-night prayer live session online. When you began praying in tongues, both my younger sister and I also received the gift of tongues that very night. Later, my other sister too began praying in tongues and received the same gift. The whole night we did not sleep because we were filled with the presence of the Holy Spirit. Even though we are physically far away, as we always say, there is no gap in the spiritual realm. We sincerely thank you, your family and Word of Victory Church for connecting people through social media and being a blessing to us. ಇನ್ನೊಬ್ಬರು ಸಹೋದರಿ ಅವರು ಆಲ್ ನೈಟ್ ಪ್ರೇಯರ್ ಲೈವ್ ಸೆಷನನ್ನು ನೈಟಲ್ಲಿ ಲೈವ್ ಆಗಿ ಅವರು ವಾಚ್ ಮಾಡ್ತಾಯಿದ್ರು. 26th ಅವರು ಯಾವಾಗ ಪಾಸ್ಟರ್ ಟಂಗ್ಸಲ್ಲಿ ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅವರ ಸಣ್ಣ ಸಿಸ್ಟರ್ ಮತ್ತು ಅವರು ಅದೇ ದಿನ ಗಿಫ್ಟ್ ಆಫ್ ಟಂಗ್ಸ್ ಅನ್ಯ ಭಾಷೆಯಲ್ಲಿ ಮಾತಾಡುವ ವರವನ್ನು ಅವರು ಅದೇ ರಾತ್ರಿಯಲ್ಲಿ ಹೊಂದಿಕೊಂಡಿದ್ದಾರೆ. ಅದೇ ರೀತಿ ಅವರ ಇನ್ನೊಬ್ಬರು ಸಹೋದರಿ ಸಹ ಅನ್ಯ ಭಾಷೆಯಲ್ಲಿ ಮಾತಾಡುವ ವರವನ್ನು ಅದೇ ದಿನ ರಾತ್ರಿ ಹೊಂದಿಕೊಂಡಿದ್ದಾರೆ. ಅವರಿಗೆ ಇಡೀ ದಿನ ರಾತ್ರಿ ಮಲಗಲಿಕ್ಕೆ ಆಗಲಿಲ್ಲ. ಯಾಕಂತೇಳಿದರೆ ಅವರು ಪವಿತ್ರಾತ್ಮನ ಪ್ರೆಸೆನ್ಸನ್ನಲ್ಲಿ ಫೀಲ್ ಮಾಡ್ತಾಯಿದ್ರು. ಅವ್ರು ಹೇಳ್ತಾರೆ, ನಾವು ಫಿಸಿಕಲಿ ದೂರದಲ್ಲಿ ಇದ್ದರೂ ಪಾಸ್ಟರ್ ಯಾವಾಗಲೂ ಹೇಳಿದಾಗೆ ಸ್ಪಿರಿಚುವಲ್ ರೆಲ್ಮಲ್ಲಿ ದೇರ್ ಇಸ್ ನೋ ಡಿಸ್ಟೆನ್ಸ್, ಯಾವುದೇ ರೀತಿಯ ಗ್ಯಾಪ್ ಇರುವುದಿಲ್ಲ ಎಂಬುದಾಗಿ ಅದನ್ನು ಅವರು ನಂಬಿದ್ದಾರೆ ಹಾಗೂ ಹೊಂದಿದ್ದಾರೆ. ಥ್ಯಾಂಕ್ ಯು ಪಾಸ್ಟರ್ ರೋಷನ್ ಆ್ಯಂಡ್ ಸಿಸ್ಟರ್ ರಶ್ಮಿನ್. ಥ್ಯಾಂಕ್ ಯು. ಓಕೆ, ಪ್ರೈಸ್ ಗಾಡ್. ಓಕೆ, ಇನ್ನು ಯಾರಿಗಾದರೂ ಟೆಸ್ಟ್ ಮನಿ ಇದೆ ನೆಕ್ಸ್ಟ್ ಕೊಡಿ. ನಿಮ್ಮ ಹತ್ರ ಟೆಸ್ಟ್ ಮನಿಗಳಿವೆ. ಟೆಸ್ಟ್ ಮನಿ ಇಲ್ಲಿ ಕೇಳ್ರಿ, ಅನೇಕರಿಗೆ ಎನ್ಕರೇಜ್ ಮಾಡುತ್ತದೆ. ಟೆಸ್ಟ್ ಮನಿ ವಾಕ್ಯವನ್ನು ಉತ್ಪತ್ತಿ ಮಾಡೋದಿಲ್ಲ. ಕೇಳ್ತಾ ಇದ್ದೀರಾ? ಸಾಕ್ಷಿ ವಾಕ್ಯವನ್ನು ಉತ್ಪತ್ತಿ ಮಾಡೋದಿಲ್ಲ. ಕೇಳ್ತಾ ಇದ್ದೀರಾ? ಬಟ್ ವಾಕ್ಯ ಟೆಸ್ಟ್ ಮನಿಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ. ದ ವರ್ಡ್ ಪ್ರೊಡ್ಯೂಸ್ ಟೆಸ್ಟ್ ಮನಿ. ಕಮಾನ್, ಕೇಳ್ತಾ ಇದ್ದೀರಾ? ವರ್ಡ್ ಪ್ರೊಡ್ಯೂಸ್ ಟೆಸ್ಟ್ ಮನಿ. ಹೇಳ್ರಿ, ವಾಕ್ಯವು ಸಾಕ್ಷಿಗಳನ್ನು ಉತ್ಪತ್ತಿ ಮಾಡುತ್ತದೆ.
ಆದ್ದರಿಂದ ನಿಮ್ಮ ಸಾಕ್ಷಿಗಳನ್ನು ಹೇಳುವಾಗ ಇತರರಿಗೆ ಉತ್ತೇಜನವಾಗುತ್ತದೆ. ನಂಬರ್ 1. ನಂಬರ್ 2, ನೀವು ಸಾಕ್ಷಿಗಳನ್ನು ಹೇಳುವಾಗ ನಿಮ್ಮ ಸ್ವಸ್ಥತೆ, ನಿಮ್ಮ ಮಿರಕಲ್, ನಿಮ್ಮ ಅದ್ಭುತ ಅದನ್ನು ನೀವು ಎಸ್ಟಾಬ್ಲಿಷ್ ಮಾಡುತ್ತೀರಿ, ಸ್ಥಾಪಿಸ್ತೀರಿ, ಅದನ್ನು ಕಾಪಾಡುತ್ತೀರಿ. ಪ್ರೈಸ್ ಗಾಡ್. ಇವನ್ ನೀವು ಟೆಸ್ಟಿಮನಿ ಕೊಡುವಾಗ ಸೈತಾನ ಇಮಿಡಿಯೇಟ್ಲಿ ಆ ಪೇನ್ ಪುನಃ ತಂದ ಹಾಗೆ ಸ್ವಲ್ಪ ಮಾತಾಡ್ಬೋದು, ಬಟ್ ಮೂಮೆಂಟ್ ಯು ಟೆಸ್ಟಿಫೈ ಅದು ಬಿಟ್ಟು ಹೋಗ್ತದೆ. ಪ್ರೈಸ್ ಗಾಡ್. ಮೊನ್ನೆ ರೋಶ್ನಿ ಇಷ್ಟರ್ ಹೇಳ್ತಾ ಇದ್ದಳು, ನೈಟ್ ಪ್ರೇಯರಿಗೆ 8 hours ಪ್ರೇಯರ್ ಇಟ್ಟಿದ್ದೆವು. ನಾನು ಕೀಬೋರ್ಡಿಗೆ ಹೋಗು ಅಂತ ಜಸ್ಟ್ ಸಿಗ್ನಲ್ ಮಾಡಿದೆ. ಆಕೆಗೆ ಆಗ ಇಲ್ಲಿ ಗಂಟು ನೋವು. ಆಕೆ ಏನು ಹೇಳಲಿಲ್ಲ, ನನಗೆ ರೀಸನ್ ಕೊಡಲಿಲ್ಲ, ನನಗೆ ಗಂಟು ನೋವಾಗ್ತಾ ಇದ್ನಿ, ಏರ್ಲಿಕ್ಕೆ ಆಗುದಿಲ್ಲ ಅಂತ. ಸಡನ್ಲಿ ಆಕೆ ರೆಸ್ಪಾನ್ಸ್ ಕೊಟ್ಟಲು, ಯಾವಾಗ ಹತ್ತಿದಳು ಇಮಿಡಿಯೇಟ್ಲಿ ಬಿಟ್ಟು ಹೋಯ್ತು. ಓಕೆ, ನೆಕ್ಸ್ಟ್ ನಾನು ಟೆಸ್ಟಿಮನಿಗೆ ಕರೆದೆ. ಮೊನ್ನೆ ಟೆಸ್ಟಿಮನಿಗೆ ಕರೆದಾಗ ಪುನಃ ಅದು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಟೆಸ್ಟಿಮನಿ ಕೊಟ್ಟರು ಇಮಿಡಿಯೇಟ್ಲಿ ಬಿಟ್ಟು ಹೋಯ್ತು. ಇಲ್ಲಿ ಬೈಬಲ್ ಹೇಳ್ತದೆ, ಯೋಹಾನನ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಚನ, ರೆವಲೇಷನ್ 12 chapter 11 verse 12:11. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ, ಹೇಳ್ರಿ ಎಲ್ಲರೂ, ತಮ್ಮ ವಾಕ್ಯದ ಬಲದಿಂದ. ನಾನು ಹೇಳಿದೆ ವಾಕ್ಯ, ನೀವು ಟೆಸ್ಟಿಮನಿ ಅಂತ ಹೇಳಿದರೆ ವಾಕ್ಯವನ್ನು ಹೇಳುವಂಥದ್ದು. ಪ್ರೈಸ್ ಗಾಡ್. ವಾಕ್ಯ. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆದು ಯಜ್ಞದ ಕುರಿಯದಾತನ ರಕ್ತದ ಬಲದಿಂದ, ಹೇಳ್ರಿ ಯಜ್ಞದ ಕುರಿಯದಾತನ ಅಂದರೆ ಯೇಸು ಕ್ರಿಸ್ತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯ, ಹೇಳ್ರಿ ತಮ್ಮ ವಾಕ್ಯ, ದೇವರ ವಾಕ್ಯವನ್ನು ನಮ್ಮ ವಾಕ್ಯ ಮಾಡುವಂಥದ್ದು. ರೈಟ್. ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಯಾರನ್ನು ಜಯಿಸಿದರು? ಸೈತಾನನನ್ನು. And they overcame him by the blood of the Lamb and by the word of their testimony. Word of their testimony. And they did not love their lives to the death. Praise God. ಆದ್ದರಿಂದ ಸಾಕ್ಷಿ ನೀವು ಕೊಡಿರಿ. ಸಾಕ್ಷಿ ಕೊಡಲಿಕ್ಕೆ ಹಿಂದೇಟು ಹಾಕಬೇಡ್ರಿ. ಕೆಲವರಿಗೆ ಮೊದಲೇ ಭಯ, ಈಗ ಸಾಕ್ಷಿ ಕೊಟ್ಟರೆ ಮತ್ತೆ ಬಂದರೆ ನನಗೆ ಫುಲ್ಲು ಕನ್ಫರ್ಮ್ ಆಗಬೇಕು, ಒಂದು 4 ದಿನ ವೆಯ್ಟ್ ಮಾಡ್ತೇನೆ. ಅದರ ಅರ್ಥ ಯು ಆರ್ ಎಕ್ಸ್ಪೆಕ್ಟಿಂಗ್ ನೆಕ್ಸ್ಟ್ ಬರಲಿಕ್ಕೆ ನೀನು ಬಯಸ್ತಾ ಇದ್ದೆ ಅಂತ ಅರ್ಥ. ಫಿಯರ್ ಆಲ್ವೇಸ್ ಓಪನ್ ದ ಡೋರ್. ಫೇತ್ ಆಲ್ವೇಸ್. ಸೈತಾನನ್ನು ನಾವು ರೆಸಿಸ್ಟ್ ಮಾಡುವಂಥದ್ದು ಭಯದಿಂದ ಅಲ್ಲ, ಸೈತಾನನ್ನು ರೆಸಿಸ್ಟ್ ಮಾಡುವಂಥದ್ದು, ಎದುರಿಸುವಂಥದ್ದು ಬೈ ಫೇತ್. ರೈಟ್. ಓದಿರಿ 4ನೇ 7ನೇ ವಚನ, ಪತ್ರಿಕೆ, ಯಾಕೋಬನ ಪತ್ರಿಕೆ 4:7. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಯೇಸುವನ್ನು ಬಿಟ್ಟು ಓಡಿ ಹೋಗ್ತಾನೆ ಅಂತ ಹೇಳಲಿಲ್ಲ. ಯಾರನ್ನು ಬಿಟ್ಟು ಓಡ್ತಾನೆ? ದೇವರಿಗೆ ಒಳಗಾಗಿರಿ, ದೇವರೊಟ್ಟಿಗೆ ಒಪ್ಪಿರಿ, ದೇವರೊಟ್ಟಿಗೆ ಎಗ್ರಿ ಆಗಿರಿ, ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ನಂಬಿರಿ, ಮತ್ತೆ ಸೈತಾನನ್ನು ಎದುರಿಸಿ. ಅವನು ಕೊಡುವ ಸಜೆಷನ್, ಅವನು ಕೊಡುವ ಮಾತುಗಳು ಅದನ್ನು ಎಕ್ಸೆಪ್ಟ್ ಮಾಡಬೇಡ್ರಿ, ಅದನ್ನು ವಾಕ್ಯದಿಂದ ಎದುರಿಸಿರಿ. ಇದು ಇಲ್ಲಿ ಫಲಿಸ್ತಿಲ್ಲ ಅಂತ ಓಡ್ತಾನೆ. ರೈಟ್. ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಪಕ್ಕದವರಿಗೆ ಆತನು ನಿಮ್ಮನ್ನು ಬಿಟ್ಟು, ಪಾಸ್ಟನ್ನು ಬಿಟ್ಟು ಅಲ್ಲ, ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಬಿಟ್ಟು ಓಡ್ತಾನೆ. ರೈಟ್. ಇನ್ನೊಂದು ವಚನ 5ನೇ 8ನೇ ವಚನ ಓದಿರಿ. 1 Peter 5 chapter 8 verse. 1 Peter 5 chapter 8. ಸ್ವಸ್ಥ ಚಿತ್ತರಾಗಿರಿ. ಹೇಳ್ರಿ ಸ್ವಸ್ಥ ಚಿತ್ತರಾಗಿರಿ. ಕಮಾನ್ ಹೇಳ್ರಿ ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಈ ಸೀಕಿಂಗ್ ಅಪರ್ಚುನಿಟಿ. ಅವನು ತಿರುಗುತ್ತಾ ಇದ್ದಾನೆ.
ಎಲ್ಲಿ 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 ಅವಕಾಶ ಸಿಗ್ತದೆ. ಸ್ವಸ್ಥ ಚಿತ್ತರಾಗಿರಿ, ಸುಮ್ಮನೆ ಮಲಗಿಕೊಂಡಿರಬೇಡ್ರಿ. ಅದರ ಅರ್ಥ ನಾನು ಹೇಳಿದಿಲ್ಲ, ಫಿಸಿಕಲಿ ಸ್ವಲ್ಪ ರಾತ್ರಿ ಮಲಗಿರಿ, ಆತ್ಮದಲ್ಲಿ ಯಾವಾಗಲೂ ಎಚ್ಚರವಾಗಿರಿ. ಓಕೆ. ಒಮ್ಮೆ ದೇವ ಸೇವಕರಾದ ಕೆನಿತ್ ಎಗೇನ್ ಅವರಿಗೆ ಸ್ಪಿರಿಚುವಲ್ ಅಥಾರಿಟಿ ಬಗ್ಗೆ ಗೊತ್ತಿಲ್ಲ, ರೆವಲೇಷನ್ ಇಲ್ಲ, ಪ್ರಕಟಣೆ ಇಲ್ಲ. ಆಗ ಅವರಿಗೆ ಇಲ್ಲಿ ಒಂದು ಕಂಟಿನ್ಯೂ ಪೇನ್. ಅವರು ಪ್ರಾರ್ಥನೆ ಮಾಡಿದ್ರು, ಆ ಪೇನ್ ಬಿಟ್ಟು ಹೋಗುವುದಿಲ್ಲ, ಕಂಟಿನ್ಯೂ ಪೇನ್ ಎಳೀತಾ ಉಂಟು. ಬಟ್ ಹಿ ವಾಸ್ ಪ್ರೇಯಿಂಗ್. ಸಡನ್ಲಿ ಅವರಿಗೊಂದು ಡ್ರೀಮ್ ಬಿತ್ತು. ಆ ಡ್ರೀಮಲ್ಲಿ ಒಂದು ವಿಶಾಲವಾದ ಮೈದಾನದಲ್ಲಿದ್ದಾರೆ ಅವರು. ವಿಶಾಲವಾದ ಮೈದಾನದಲ್ಲಿ ಒಂದು ಸಿಂಹ ಓಡಿಸಿಕೊಂಡು ಬರ್ತಾ ಉಂಟು. ಈಗ ವಿಶಾಲವಾದ ಸಿಂಹ ಓಡಿಸಿಕೊಂಡು ಬರುವಾಗ ಎಲ್ಲಿ ಅಂತ ಓಡುವುದು? ಮರ ಇದ್ರೆ ಮರಕ್ಕೆ ಹತ್ತಬಹುದು. ಆಗ ಡ್ರೀಮಲ್ಲಿ ಅವ್ರು ಹೇಳ್ತಾರೆ, ಯೇಸುವಿನ ನಾಮದಲ್ಲಿ ನಿನ್ನನ್ನು ಎದುರಿಸ್ತಾ ಇದ್ದಾನೆ, ಸ್ಟಾಪ್. ಡ್ರೀಮಲ್ಲಿ ಸಡನ್ಲಿ ಆ ಸಿಂಹ ಮುದುರಿತ್ತು, ಹಿಂದೆ ಹೋಯಿತು. ಸಡನ್ಲಿ ಪೇನ್ ಬಿಟ್ಟು ಹೋಯಿತು. ಅವ್ರು ರಾತ್ರಿ ಹೇಳುವಾಗ ಪೇನ್ ಬಿಟ್ಟು ಹೋಯಿತು. ನೆಕ್ಸ್ಟ್ ದೇವರು ಅವರಿಗೆ ಅಥಾರಿಟಿ ಬಗ್ಗೆ ಸತ್ಯವೇದದ ಆಧಾರದಲ್ಲಿ ಅವರಿಗೆ ಪ್ರಕಟಣೆಯನ್ನು ಕೊಟ್ಟರು. ಯೇಸು ಕೊಟ್ಟ ಇದೇ ಸ್ಕ್ರಿಪ್ಚರ್ಗಳು. ಪ್ರತಿಯೊಬ್ಬ ವಿಶ್ವಾಸಿಗೆ ಭೂಲೋಕದಲ್ಲಿ ಅಧಿಕಾರ ಕೊಡಲ್ಪಟ್ಟಿದೆ ಸೈತಾನ್ನ ಮೇಲೆ. ಯಾವ ಸೇವಕ ಹೇಳಲಿಕ್ಕೆ ಆಗುವುದಿಲ್ಲ ಆ ಸೇವಕನಲ್ಲಿ ಡೆಲಿವರೆನ್ಸ್ ಸ್ಪೆಷಲ್ ಗಿಫ್ಟ್ ಇದೆ ಅಂತ. ನೋ ಗಿಫ್ಟ್, ಓನ್ಲಿ ನೇಮ್ ಆಫ್ ಜೀಸಸ್. ಯೇಸುವಿನ ಹೆಸರು ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟಿದೆ. ಬಟ್ ಎಷ್ಟು ಆ ಹೆಸರನ್ನು ನೀನು ತಿಳಿಯಿತಿ ಅಷ್ಟು ನೀನು ಶಾರ್ಪ್ ಆಗ್ತಿ. ರೈಟ್? ಒಂದು ಕತ್ತಿಯನ್ನು ನೀವು ಅದನ್ನೇನು ಮಾಡ್ಬೋದು, ಯೂಸ್ ಮಾಡದೆ 1 ವರ್ಷ ಇಟ್ಟರೆ ಅದಕ್ಕೆ ಏನು ಇದು ತುಕ್ಕು ಹಿಡಿತದೆ, ಬಡ್ಡ ಆಗ್ತದೆ, ಮತ್ತು ನಿಮ್ಮ ಪ್ರಯಾಸ ನಿಮಗೆ ಟಯರ್ಡ್ ಆಗ್ತದೆ. ಕಡೆಗೆ ನೆನೆಸ್ತೀರಿ ಇಷ್ಟು ತೋರ ಕೊಂಬೆ ಕಟ್ ಆಗುವುದಿಲ್ಲ, ಯಾಕಂದರೆ ಇದು ಮೊಂಡಾಗಿದೆ ಕತ್ತಿ. ಅದೇ ರೀತಿ ಕೆಲವು ವಿಶ್ವಾಸಿಗಳು ಅವರು ಏನು ತಮ್ಮ ಅಧಿಕಾರವನ್ನು ಅವರು ಯೂಸ್ ಮಾಡುವುದಿಲ್ಲ, ವಾಕ್ಯವನ್ನು ಯೂಸ್ ಮಾಡುವುದಿಲ್ಲ. ಅದೇ ರೀತಿ ಅನೇಕರು ಮೊಂಡರಾಗಿ ಬಿಟ್ಟಿದ್ದಾರೆ, ಕತ್ತಿ ಮೊಂಡಾದಾಗಿ ಸ್ಪಿರಿಚುವಲಿ. ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಎವ್ರಿ ಟೈಮ್ ಅವನ ಅಥಾರಿಟಿಯನ್ನು ಯೂಸ್ ಮಾಡ್ತಾನೆ. ಎಷ್ಟು ನೀನು ಯೂಸ್ ಮಾಡ್ತಿ ಅಷ್ಟು ನೀನು ಶಾರ್ಪ್ ಆಗ್ತಿ. ಕತ್ತಿ ಎಷ್ಟು ಯೂಸ್ ಆಗುತ್ತದೆ ಅಷ್ಟು ಅದು ಶಾರ್ಪ್ ಆಗ್ತದೆ, ಪ್ರಯಾಸ ಕಡಿಮೆ. ಹಲ್ಲೆಲೂಯಾ. ಪಕ್ಕದವನ ಕತ್ತಿಯಲ್ಲಿ ಒಂದೇ ಏಟಲ್ಲಿ ಕೊಂಬೆ ಮುರಿಯಿತು. ಹಾಗಾದ್ರೆ ಅದು ಸ್ಪೆಷಲ್ ಕತ್ತಿ ಇರಬೇಕು, ಆ ಕತ್ತಿಗೆ ನೀವು ಇಲ್ಲಿಂದ ತಂದಿದ್ದೀರಿ ಅಂತ ಕೇಳ್ಬೋದು. ನಾನು ಒಂದೇ ಅಂಗಡಿಯಲ್ಲಿ ತಗೊಂಡದ್ದು. ಹಲೋ, ಅವನದ್ದು ಸ್ಪೆಷಲ್ ಏನಿಲ್ಲ. ನೀನು ತಗೊಂಡ ದಿವಸವೇ ನಾನು ತಗೊಂಡದ್ದು. ನೀನೊಂದು ಆಯ್ಕೆ ಮಾಡಿದೆ, ನಾನೊಂದು ಆಯ್ಕೆ ಮಾಡಿದೆ. ನಾನು ನನ್ನ ಕತ್ತಿಯನ್ನು ಯೂಸ್ ಮಾಡ್ತಾ ಇದ್ದೇನೆ, ನೀನು ನನ್ನ ಕತ್ತಿಯನ್ನು ಕುತ್ತಟ್ಟದಲ್ಲಿ ಹಾಕಿಬಿಟ್ಟಿದ್ದಿ ಮಾಳಿಗೆಯಲ್ಲಿ. ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್. ನಮಗೆ ಸೇಮ್ ನಂಬಿಕೆಯನ್ನು ಕೊಡಬೇಕು. ಯಾರು ಕೂಡ ತನ್ನನ್ನು ಯೋಗ್ಯತೆಗೆ ಮೀರಿ ಆಲೋಚಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ನೀವು ಸಭೆಗೆ ಬರುವಂಥದ್ದು ಏನಂತ ಹೇಳಿದ್ರೆ, ನೀವು ಕಲೀಲಿಕ್ಕೆ ಬರುವುದು, ರಿಲೀಜಿಯಸ್ ಡ್ಯೂಟಿ ಮಾಡಲಿಕ್ಕೆ ಬರುವುದಲ್ಲ, ಕಲೀಲಿಕ್ಕೆ ಬರುವುದು. ಚರ್ಚ್ ಅಂದ್ರೆ ಒಂದು ಸ್ಕೂಲ್, ಕಲಿಯುವಂಥ ಸ್ಕೂಲ್. ಡಿಸೈಪಲ್ಶಿಪ್, ಶಿಕ್ಷಣ ಕೊಡಲ್ಪಡ್ತದೆ. ಡಿಸೈಪಲ್ ಅಂದರೆ ಏನು? ಶಿಷ್ಯ ಅಂದರೆ ಏನು? ಗುರುವಿನೊಟ್ಟಿಗೆ ಇರುವವನು, ಗುರುವಿಂದ ಕಲಿಯುವವನು, ಗುರುವಿನಾಗಿ ಮಾಡುವವನು. ನಮ್ಮ ಗುರು ಯಾರು? ಜೀಸಸ್. ಅವನೊಟ್ಟಿಗೆ ಇರುವುದು, ಅವನಿಂದ ಕಲಿಯುವುದು, ಅವನು ಹೇಗೆ ಮಾಡಿದ ನಾವು ಅದನ್ನೇ ಮಾಡುವುದು. ಯೇಸು ಹೇಳಿದ, ನನ್ನನ್ನು ನಂಬುವವನು ನಾನು ಮಾಡಿದ ಕ್ರಿಯೆಗಳನ್ನು ಅವನು ಮಾಡಿ ಅದಕ್ಕಿಂತ ಮಹತ್ತಾಗಿ ಮಾಡುತ್ತಾನೆ, ಯಾಕೆ ನನ್ನ ತಂದೆಯ ಬಳಿಗೆ ಹೋಗ್ತೇನೆ. ಯು ವಿಲ್ ಡು ಗ್ರೇಟರ್ ಥಿಂಗ್ಸ್. ಅಟ್ಲೀಸ್ಟ್ ಯೇಸು ಮಾಡಿದ್ದಾದ್ರೂ ಮಾಡುವ ನಾವು. ಪ್ರೈಸ್ ಗಾಡ್. ಯಾಕಂದ್ರೆ ಯೇಸುಗೆ ಒಂದು ಲಿಮಿಟೇಷನ್ ಇತ್ತು, ನಿಮಗೆ ಲಿಮಿಟೇಷನ್ ಇಲ್ಲ, ಗೊತ್ತಾ? ಪುನಃ ಹೇಳ್ತೇನೆ, ಯೇಸುಗೆ ಒಂದು ಲಿಮಿಟೇಷನ್ ಇತ್ತು. ಯೇಸು ಕೇವಲ ಇಸ್ರಾಯೇಲರ ಬೌಂಡಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆ? ಯೇಸು ಸ್ವಾಮಿ ಧರ್ಮಶಾಸ್ತ್ರದ ಅಡಿಯಲ್ಲಿ ಬಂದ. ಯೇಸು ಸ್ವಾಮಿಗೆ 8ನೇ ದಿನದಲ್ಲಿ ಸುನ್ನತಿ ಆಯಿತು. ನಿಮ್ಗೆ ಆಗಿದೆಯಾ? ರೈಟ್.
ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ, ತಪ್ಪಿಸಿಕೊಂಡಂಥ ಕುರಿಗಳಂತಿರುವ ಇಸ್ರಾಯೇಲರ ಬಳಿಗೆ ಹೋಗಿರಿ, ಅನ್ಯ ಜನರ ಬಳಿಗೆ ಹೋಗ್ಬೇಡ್ರಿ. ಅನ್ಯರಂದ್ರೆ ಯಾರು? ಇಸ್ರಾಯೇಲು ಅಲ್ಲದವರು, ನಾನ್ ಜೂಯಿಷ್, ರೈಟ್? ಬಟ್ ಒಂದು ಸ್ತ್ರೀ ಬಹಳ ಬುದ್ಧಿವಂತಳು. ಒಂದು ಅನ್ಯ ಸ್ತ್ರೀ ಬರ್ತಾಳೆ ಯೇಸುವಿನ ಹತ್ತಿರ. ಯೇಸು ಕಿವಿಯೇ ಕೊಡುವುದಿಲ್ಲ. ಶಿಷ್ಯರು ನೋಡ್ತಾ ಇದ್ದಾರೆ, ಇಷ್ಟೊಂದು ಕಠಿಣ ಈ ವ್ಯಕ್ತಿ. ಆಗ ಇಂದ ಆಕೆ ಬೊಬ್ಬೆ ಹಾಕ್ತಾ ಇದ್ದಾಳೆ, ಗುರುವೇ ನನಗೆ ಸ್ವಲ್ಪ ಹೆಲ್ಪ್ ಮಾಡು, ಗುರುವೇ ನನಗೆ ಹೆಲ್ಪ್ ಮಾಡು ಅಂತ. ಶಿಷ್ಯರು ಕೇಳ್ತಾರೆ, ಸ್ವಾಮಿ ಆಕೆ ಆಗದಿಂದ ಕೇಳ್ತಾ ಇದ್ದಾಳೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ, ಪ್ಲೀಸ್. ಯೇಸು ಹೇಳಿದ, ಮನೆಯ ಮಕ್ಕಳಿಗೆ ಹಾಕುವ ರೊಟ್ಟಿಯನ್ನು ಹೊರಗಿನ ನಾಯಿಗಳಿಗೆ ಹಾಕು, ಸರಿ ಅಲ್ಲ? ಯೇಸು ಏನು ಹೇಳಿದ? ಮನೆಯ ಮಕ್ಕಳಿಗೆ ಕೊಡುವಂಥ ರೊಟ್ಟಿಯನ್ನು ಹೊರಗಿನ ನಾಯಿಗಳಿಗೆ ಕೊಡುವಂತ ಸರಿ ಇಲ್ಲ. ಇಮ್ಮಿಡಿಯೇಟ್ಲಿ ಒಂದು ರೆಸ್ಪಾನ್ಸ್ ಬರ್ತದೆ. ಆ ಕೇಳ್ತಾಳೆ, ಸ್ವಾಮಿ ಮಕ್ಕಳು ತಿಂದು ಬಿಟ್ಟದ್ದು, ಮೇಜಿನ ಅಡಿಯಲ್ಲಿ ಬಿದ್ದದ್ದು ಹೊರಗಿನ ನಾಯಿಗಳು ತಿಂತವೆ ಅಲ್ಲವೇ? ಆಕೆ ಹೇಳಲಿಲ್ಲ, ನನಗೆ ನಾಯಿ ಹೇಳಿದ್ದು, ನಾನು ಓಡ್ತೇನೆ ಅಂತ, ರೈಟ್? ಬಟ್ ಆಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಯೇಸುವಿಗೆ ಬೌಂಡ್ರಿಯ ಹೊರಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಬಟ್ ಆಕೆ ಬೌಂಡ್ರಿಯ ಒಳಗೆ ಬಂದು ಯೇಸುವಿನ ಹತ್ರ ಸ್ವಸ್ಥತೆಯನ್ನು ಕೊಂಡೋದಳು. ಅಮ್ಮ, ಈ ಮಾತನ್ನು ಹೇಳಿದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಹೋಗಿದೆ. ಯೇಸು ಹೇಳಿಲ್ಲ, ಅಮ್ಮ ಈ ಮಾತನ್ನು ಹೇಳಿದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಹೋಗ್ತಾ ಅಂತ ಹೇಳಿಲ್ಲ. ಅಮ್ಮ, ಈ ಮಾತನ್ನು ನೀನು ಹೇಳಿದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಹೋಗಿದೆ. ಆಕೆ ಬಂದು ಯೇಸುವಿನ ಬೌಂಡ್ರಿಯ ಒಳಗೆ ಬಂದು ಅದ್ಭುತವನ್ನು ಕೊಂಡು ಹೋಗಿಬಿಟ್ಲು. ಯೇಸು ಏನು ಮಾಡಲಿಲ್ಲ, ಖಾಲಿ ಆಕೆ ಹೇಳಿದ್ದು, ಯೇಸು ಮಾತಾಡಲೇ ಇಲ್ಲ. ಆಕೆ ಇಷ್ಟೇ ಹೇಳಿದ್ದು, ಯೇಸು ಖಡಕ್ ಮಾತಾಡಿದ, ನನ್ನ ಕಾಲಿಂಗ್ ಏನು, ನಾನು ಯಾವುದಕ್ಕೆ ಬಂದಿದ್ದೇನೆ. ಓದಿದ್ದೀರ ವಚನವನ್ನು? ಓದಿ. ಯೇಸು ಸ್ವಾಮಿ ಶಿಷ್ಯರನ್ನು ಕಳಿಸುವಾಗ ಏನು ಹೇಳ್ತಾನೆ ನೋಡಿ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 8ನೇ ವಚನ, 6ರಿಂದ ಓದುವ. ಮ್ಯಾಥ್ಯೂ ಚಾಪ್ಟರ್ 10:6. ಮತ್ತಾಯ, ಓಕೆ 8ರಿಂದ ಓದಿ. 8, ಓಕೆ 6ರಿಂದಲೇ ಓದುವ. 10, 5ರಿಂದ ಓದುವ. ಓಕೆ 5. ಈ 12 ಮಂದಿಯನ್ನು ಯೇಸು ಕಳಿಸಿದನು. ಕಳಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡ್ರಿ, ಸಮಾರ್ಯರ ಊರೊಳಗೆ ಕಾಲಿಡಬೇಡ್ರಿ. ಹಲೋ, ಕೇಳ್ತಾ ಇದ್ದೀರಾ? 12 ಮಂದಿಯನ್ನು ಯೇಸು ಕಳಿಸಿದನು. ಕಳಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡ್ರಿ, ಸಮಾರ್ಯರ ಊರೊಳಗೆ ಕಾಲಿಡಬೇಡ್ರಿ. ನೆಕ್ಸ್ಟ್, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ನ ಮನೆತನದವರ ಬಳಿಗೆ ಹೋಗಿರಿ. ಓನ್ಲಿ ಜೂಯಿಷ್. ಬಟ್ ಯಾವಾಗ ಯೇಸು ಪುನರುತ್ಥಾನಾದ, ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ಈಗ ನನಗೆ ಕೊಡಲ್ಪಟ್ಟಿದೆ, ಹೋಗಿರಿ, ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನು ಹೇಳ್ರಿ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ಥಾನ ಕೊಡಿರಿ ಮತ್ತು ಶಿಷ್ಯರನ್ನಾಗಿ ಮಾಡಿ. ಕೆಲವೊಮ್ಮೆ ನಾವು ಓಲ್ಡಿಯನ್ನು ಕಲಿತಾ ಇರ್ತೇವೆ ನೋಡಿ ಸಂಡೇ ಸ್ಕೂಲಲ್ಲಿ, ಅದು ಅಷ್ಟು ಈಸಿಯಾಗಿ ಬಿಟ್ಟು ಕೊಡುವುದಿಲ್ಲ ಕೆಲವರು. ಈ ಹುಟ್ಟು ಕ್ರೈಸ್ತರು, ಹುಟ್ಟಿಂದಿನಿಂದ ಬಂದ ಕ್ರೈಸ್ತರು ಏನಾಗ್ತಾರೆ ಅಂತ ಹೇಳಿದ್ರೆ, ಅವರು ಚಿಕ್ಕಂದಿನಿಂದ ಏನಾಗಿದೆ ಅಂತ ಕೆಲವು ಬಾಯಾಟ ಆಗಿ ಹೋಗಿದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಯಾಟ ಏನಂತ ಹೇಳಿದರೆ, ನಾವು ಗೋರ್ಧನ ಕೊಟ್ಟ ಮಾಡ್ತಿದ್ದೆವು. ಆ ಗೋರ್ಧನ ಕೊಟ್ಟದಲ್ಲಿ ಏನಿತ್ತು ಅಂದರೆ, 3 ವೈಸ್ ಮ್ಯಾನ್. ಬೈಬಲಲ್ಲಿ 3 ಅಂತ ಎಲ್ಲಿ ಕೂಡ ಬರೀಲಿಲ್ಲ. ನಾನು ಹುಡುಕುವುದು ಎಲ್ಲಿದೆ 3 ಅಂತ, 3 ಇಲ್ಲ. ಅವರು 3 ಎಲ್ಲಿಂದ ವೈಸ್ ಮ್ಯಾನ್ ಅಂತ ಬರಲಿಲ್ಲ, ಎಷ್ಟು ಮಂದಿ ಅಂತ ಹೇಳಲಿಲ್ಲ ಅಲ್ಲಿ. ಬಟ್ ನಮ್ಮ ತಲೆಯಲ್ಲಿ ಗೋರ್ಧನ ಕೊಟ್ಟದ್ದೇ ರೆಕಾರ್ಡ್, ವರ್ಡ್ ಸೈಡಿಗೆ. ಇಲ್ಲಿ ಯೇಸುವಿನ ಶಿಷ್ಯರಿಗೆ ಏನಂತ ಹೇಳಿದ್ರೆ, ಯೇಸು ಕ್ರೂಜೆಗೆ ಹೋಗುವ ಮುಂಚೆ ಹೇಳಿದ ಬೋಧನೆಯನ್ನು ಗಟ್ಟಿ ಹಿಡಿದರು. ಯೇಸು ಪುನರುತ್ಥಾನಾದ ನಂತರ ಯೇಸು ಹೇಳಿದ, ನಾನು ನಿಮಗೆ ಹೇಳಲಿಕ್ಕೆ ಬಹಳ ಇದೆ, ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಏನು ಮಾಡುತ್ತಾನೆ, ನಡೆಸಿಕೊಂಡು ಹೋಗಿ ಮುಂದಾಗುವ ಸಂಗತಿಗಳನ್ನು ನಿಮಗೆ ಪ್ರಕಟಿಸುವನು, ನಾನು ಕಲಿಸಿದ ಸಂಗತಿಗಳನ್ನು ನಿಮಗೆ ನೆನಪಿಗೆ ತರುವನು ಹೇಳಿದ.
ಎಲ್ಲ ಹೇಳಿದ್ದಾನೆ. ಸದ್ಯಕ್ಕೆ ನಾನು ಹೇಳಲಿದ್ದಿಲ್ಲ, ತುಂಬ ಹೇಳಲಿಕ್ಕೆ ಉಂಟು ನನಗೆ, ಬಟ್ ಅದನ್ನು ನಿಮಗೆ ಅರ್ಥ ಆಗುವುದಿಲ್ಲ ಹೇಗೆ ಹೇಳಿದರೆ. ಸಭೆಗೆ ಹೇಳುವ ಮಾತನ್ನು ಯೇಸುಸ್ವಾಮಿ ಹೇಳಲಿಲ್ಲ, ಯೇಸುಸ್ವಾಮಿ ಜ್ವೀಷಿಗೆ ಮಾತಾಡಿದ. ಪ್ರೈಸ್ ಗಾಡ್. ಇಲ್ಲಿ ಪುನರುತ್ಥಾನವಾದಾಗ 10 ವರ್ಷ ಯಹೂದ್ಯರಿಗೆ ಬಿಟ್ಟು ಅವರು ಅನ್ಯ ಜನರಿಗೆ ಸುವಾರ್ತೆಯನ್ನು ಕೊಡಲೇ ಇಲ್ಲ. ಕೇಳ್ತಾ ಇದ್ದೀರಾ? ಓದಿದ್ದೀರಾ ಬೈಬಲಲ್ಲಿ? ಅಪೊಸ್ತಲ ಕೃತ್ಯದಲ್ಲಿ ಸುಮಾರು 10ನೇ ಅಧ್ಯಾಯದವರೆಗೆ ನಾವು ನೋಡ್ತೇವೆ. ಎಲ್ಲ ನೀವು ಅಪೊಸ್ತಲ ಕೃತ್ಯ ಓದ್ತೀರಿ, 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, 8ನೇ ಅಧ್ಯಾಯ, 9ನೇ ಅಧ್ಯಾಯದವರೆಗೆ ಕೇವಲ ಯಹೂದ್ಯರು ಮಾತ್ರ ರಕ್ಷಣೆ ಹೊಂದಿದರು. ಯಹೂದ್ಯರಲ್ಲದ ಒಬ್ಬ ವ್ಯಕ್ತಿ ಕೂಡ ರಕ್ಷಣೆ ಹೊಂದಿಲ್ಲ, ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ. ಫಸ್ಟ್ ಟೈಮ್ 10ನೇ ಅಧ್ಯಾಯದಲ್ಲಿ ಪೇತ್ರನಿಗೆ ಒಂದು ದರ್ಶನ ಬರ್ತದೆ, ಕೊರ್ನೇಲಿಯಸನಿಗೆ ಒಂದು ದರ್ಶನ ಬೀಳ್ತದೆ, ರೈಟ್? ಆತನು ಮನೆಯವರ ಸಂಗಡ ಪ್ರಾರ್ಥನೆ ಮಾಡುತ್ತಿದ್ದ, ದೇವರಿಗೆ ಭಯಪಡುತ್ತಿದ್ದ, ಬಹಳ ದಾನ ಧರ್ಮ ಮಾಡುತ್ತಿದ್ದ, ಮತ್ತೆ ನಿತ್ಯವೂ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದ. ದೇವದೂತ ಅವನಿಗೆ ವಿಸಿಟ್ ಮಾಡ್ತಾನೆ, ಕೊರ್ನೇಲ್ಯನೇ ನಿನ್ನ ದಾನ ಧರ್ಮ ಪ್ರಾರ್ಥನೆಗಳು ದೇವರಿಗೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಎಲ್ಲ ಹೇಳ್ತಾನೆ. ಬಟ್ ನೀನು ಪರಲೋಕಕ್ಕೆ ಹೋಗಬೇಕಾದ್ರೆ, ನಿನಗೆ ರಕ್ಷಣೆ ಆಗಬೇಕಾದ್ರೆ ಅಲ್ಲಿ ಹೋಗಬೇಕು. ಒಬ್ಬ ಜ್ಯೂಯಿಷ್ ಇದ್ದಾನೆ ನೋಡಿ, ಯಾರು? ಪೇತ್ರನೆನಿಸುವನು ಕರ್ಕೊಂಡು ಬಾ. ಅವನು ಕೆಲವು ಮಾತುಗಳು ನಿನಗೆ ಹೇಳ್ತಾನೆ. ಇವರ ಮೈಂಡಲ್ಲಿ ಬೌಂಡ್ರಿ ಸೆಟ್ ಆಗಿದೆ. ಯಾಕಂತ ಹೇಳಿದ್ರೆ ಇವರು ಅನ್ಯ ಜನರ ಬಳಿಗೆ ಹೋಗುವುದಿಲ್ಲ. ಇವನವರು ಬೌರ್ನಗೆನ್ ಆಗಿದ್ದರೂ ಕೂಡ ಧರ್ಮಶಾಸ್ತ್ರದ ಎಲ್ಲ ನಿಯಮಗಳನ್ನು ಪಾಲಿಸ್ತಿದ್ದರು, ಸಬ್ಬಾತನ್ನು ಪಾಲಿಸ್ತಿದ್ದರು. ಓಕೆ, ಸುನ್ನತಿ ಇತ್ತು, ಹಬ್ಬ ಅಮಾವಾಸ್ಯೆಗಳಿದ್ದವು, ಎಲ್ಲವನ್ನು ಫಾಲೋ ಮಾಡ್ತಿದ್ದರು. ಅವರು ಹೋಗಿ ಜ್ಯೂಯಿಷ್ ಅನ್ಯ ಜನರ ಬಳಿಗೆ ಹೋಗಿ ಊಟ ಮಾಡೋದಿಲ್ಲ, ಅನ್ಯ ಜನರ ಕೈಯಿಂದ ಅವರು ನೀರು ಕುಡಿಯುವುದಿಲ್ಲ, ಯಹೂದ್ಯರ ಅಲ್ಲದವರ ಕೈಯಿಂದ ಅವರು ನೀರು ಕುಡಿಯುವುದಿಲ್ಲ. ಆ್ಯಕ್ಚುಲಿ ಜ್ಯೂಯಿಷ್ಗಳು, ಅವಳಿಗೆ ಆಶ್ಚರ್ಯ ಆಗ್ತದೆ. ಯೇಸುಸ್ವಾಮಿ ಸಮಾರ್ಯ ಸ್ತ್ರೀ ಹತ್ರ ನೀರು ಕೇಳುವಾಗ ನಿನ್ನ ಹತ್ರ ನೀರು ಕೇಳುವುದು ಹೇಗೆ? ನೀನು ಯಹೂದ್ಯನು. ಇದೆಲ್ಲ ನಿಮಗೆ ಗೊತ್ತಿದೆ. ನಾನು ಫೌಂಡೇಶನ್ ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇಲ್ಲಿ ಫಸ್ಟ್ ಟೈಮ್ ಪೇತ್ರನು ಇಲ್ಲಿ ಹೋಗ್ತಾನೆ, ಎಲ್ಲಿ? ಕೊರ್ನೇಲ್ಯನ ಮನೆಗೆ ಹೋಗ್ತಾನೆ. ನಿಮ್ಗೆ ಗೊತ್ತು, ದರ್ಶನ ಬೀಳ್ತದೆ, ದೇವರು ಶುದ್ಧ ಮಾಡಿದ್ದನ್ನು ನೀವು ಅಶುದ್ಧ ಅಂತ ಹೇಳಬೇಡ ಅಂತ ಹೋಗ್ತಾನೆ. ಅಲ್ಲಿ ಪೇತ್ರನು ಮಾತಾಡಲಿಕ್ಕೆ ಪ್ರಾರಂಭ ಮಾಡುವಾಗಲೇ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳೀತಂತ ವಾಕ್ಯ ಹೇಳ್ತದೆ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆಗ ಅವರಿಗೆ ಆಶ್ಚರ್ಯ ಆಯಿತು. ಓದಿರಿ 10ನೇ ಅಧ್ಯಾಯ 44ನೇ ವಚನದಿಂದ ಓದಿ. ಆಕ್ಟ್ ಆಫ್ ಅಪೊಸ್ತಲ್. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ನೆಕ್ಸ್ಟ್, ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಾವ ವಿಶ್ವಾಸಿಗಳು? ಯಹೂದ್ಯ ವಿಶ್ವಾಸಿಗಳು. ಹೇಳ್ರಿ, ಯಾವ ವಿಶ್ವಾಸಿಗಳು? ಯಹೂದ್ಯ ವಿಶ್ವಾಸಿಗಳು, ಗ್ರೀಕ್ ವಿಶ್ವಾಸಿಗಳು, ಕನ್ನಡ ವಿಶ್ವಾಸಿಗಳು, ಮಲಯಾಳಿ ವಿಶ್ವಾಸಿಗಳು, ಗುಜರಾತಿ ವಿಶ್ವಾಸಿಗಳು, ಕುರುಬ ವಿಶ್ವಾಸಿಗಳು. ಇಲ್ಲಿ ಬೈಬಲ್ ಹೇಳ್ತದೆ, ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆ ಅಲ್ಲ ಎಂದು ಆಶ್ಚರ್ಯಪಟ್ಟರು. ಅವ್ರಿಗೆ ಆಶ್ಚರ್ಯ ಆಯಿತು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ಪೇತ್ರನಿಗೆ ಆಶ್ಚರ್ಯ. ಯೇಸು ಸ್ವಾಮಿ ಹೇಳಿದ್ದು ಕುರುಜಿಗೆ ಹೋಗುವ ಮುಂಚೆ ಎಲ್ಲ ಮರೆತು ಹೋಗಿದ್ದಾನೆ ಅವನು, ರೈಟ್? ಅವ್ರು ನಾನಾ ಭಾಷೆ, ಓಕೆ, ಅವ್ರು ನಾನಾ ಭಾಷೆಗಳನ್ನು ದೇವರನ್ನು ಕೊಂಡಾಡ್ತಿರೋದನ್ನು ಪೇತ್ರನ ಸಂಗಡ. ಓಕೆ, 47. ನಮ್ಮ ಹಾಗೆ, ಯಾರು ಹೇಳ್ತಾನೆ? ಪೇತ್ರ ಹೇಳ್ತಾನೆ, ನಮ್ಮ ಹಾಗೆ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾಸ್ಥಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡರೇ ಎಂದು ಹೇಳಿ, ನೆಕ್ಸ್ಟ್ ಹೇಳಿ ಅವರಿಗೆ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟರು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು. ನೀರಿನ ದೀಕ್ಷಾಸ್ಥಾನಕ್ಕೆ ಅವರು ಹೇಳಿಲ್ಲ ನಿಮಗೆ ಟ್ರೈನಿಂಗ್ ಆಗಬೇಕು, ಇಮ್ಮಿಡಿಯೇಟ್ಲಿ ಕೊಟ್ಟು ಬಿಟ್ರು.
ಮೂಮೆಂಟ್ ದೇ ಎಕ್ಸೆಪ್ಟೆಡ್, ದೇ ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ಅವ್ರಿಗೆ ಇಮಿಡಿಯೇಟ್ಲಿ ಕೊಟ್ಟು ಬಿಟ್ರು ದೀಕ್ಷಾಸ್ಥಾನ. ಬೈಬಲಲ್ಲಿ ಎಲ್ಲ ಕಡೆಯಲ್ಲಿ ಇಮಿಡಿಯೇಟ್ಲಿ ಕೊಡಲ್ಪಟ್ಟಿದೆ. ಒಬ್ಬನಿಗೆ ಮಾತ್ರ ಲೇಟ್ ಕೊಟ್ಟದ್ದು, ಜಾಸ್ತಿ ಲೇಟ್ ಅಂದರೆ 3 ದಿನ. ಉಳಿದವರಿಗೆಲ್ಲರೂ ಯಾವ ದಿವಸ ರಕ್ಷಣೆ ಹೊಂದಿದ್ದಾರೆ ನೋಡಿ, ಅದೇ ದಿವಸ ಬ್ಯಾಪ್ಟಿಸಮ್. ಅಪೊಸ್ತಲ ಕೃತ್ಯ ನೀವು 2ನೇ ಅಧ್ಯಾಯದಲ್ಲಿ ಓದಿದ ನಿಮಗೆ ಸಿಗ್ತದೆ. ಫಿಲಿಪ್ಪ 8ನೇ ಅಧ್ಯಾಯ 14ನೇ ವಚನದಿಂದ ಓದಿ ನಿಮಗೆ ಸಿಗ್ತದೆ. ಅದೇ ರೀತಿ 16ನೇ ಅಧ್ಯಾಯ 15ನೇ ವಚನ ಅಪೊಸ್ತಲ ಕೃತ್ಯ ಓದಿರಿ ಸಿಗ್ತದೆ. 33ನೇ ವಚನ ಸಿಗ್ತದೆ. 18ನೇ ಅಧ್ಯಾಯ 8ನೇ ವಚನ ಸಿಗ್ತದೆ. 9ನೇ ಅಧ್ಯಾಯ 5ನೇ ವಚನ ಸಿಗ್ತದೆ. ಓಕೆ, ಇಮಿಡಿಯೇಟ್ಲಿ. ಬಟ್ ಪೌಲನಿಗೆ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಪೌಲನಿಗೆ ಕೊಡುವಾಗ ಮಾತ್ರ 3 ದಿನ ಲೇಟ್ ತೆಗೆದುಕೊಂಡದ್ದು ಬೈಬಲಲ್ಲಿ ಪೌಲ ಮಾತ್ರ. ಜಾಸ್ತಿ ಲೇಟ್ ಅಂದರೆ 3 days ಇರಲಿ, ಅದು ಅಲ್ಲ. ಅವರಿಗೆ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು. ನೆಕ್ಸ್ಟ್ 11ನೇ ಅಧ್ಯಾಯ. ಅನ್ಯ ಜನರು ಸಹ, ಹೇಳ್ರಿ, ಅನ್ಯ ಜನರು ಸಹ ದೇವರ ವಾಕ್ಯವನ್ನು ಅಂಗೀಕರಿಸಿದರೆಂಬ ಸಮಾಚಾರವನ್ನು ಅಪೊಸ್ತಲರು ಯುದಾಯದಲ್ಲಿದ್ದ ಸಹೋದರರು ಕೇಳಿದರು. ನೆಕ್ಸ್ಟ್, ಪೇತ್ರನು ಯೆರೂಸಲೇಮಿಗೆ ಬಂದಾಗ ಸುನ್ನತಿಯವರು ಅಂದರೆ ಯಹೂದ್ಯರು, ಹೇಳ್ರಿ, ಯಹೂದ್ಯರು, ನೀನು ಸುನ್ನತಿಲ್ಲದವರಲ್ಲಿ ಸೇರಿ ಅವರ ಸಂಗಡ ಊಟ ಮಾಡಿದೆಯಲ್ಲ ಎಂದು ಅವನು ಕೂಡ ವಿವಾದಿಸ್ತಾರೆ. ಫಸ್ಟ್ ಅವ್ರಿಗೆ ಹೇಳಿ ಎಂಚ ಒಣಸ್ಮಲ್ತ. 10 ವರ್ಷ ಬಾರ್ನ್ ಅಗೇನ್ ಆದ ಯಹೂದ್ಯ ವಿಶ್ವಾಸಿಗಳು ಯಹೂದ್ಯರ್ ಅಲ್ಲದ ಮನೆಯಲ್ಲಿ ಅವರು ಊಟ ಮಾಡಲಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಚಿಕ್ಕಂದಿನಿಂದ ಏನು ಕಲಿತೇವೆ ನೋಡಿ, ಅದು ಫುಲ್ಲು ಕೂತ್ಕೊಂಡು ಬಿಡ್ತದೆ. ಅದನ್ನು ಬಿಟ್ಟು ಅಷ್ಟು ಈಸಿಯಾಗಿ ಬಿಡ್ಲಿಕ್ಕೆ ಆಗೋದಿಲ್ಲ. ತುಂಬುಡ್ದಂಚು ಬಂದು ಏಸು ಉಪ್ಪನ ಮಾಡ್ತಾರು, ಇದು ಚೇಂಜ್ ಮಾಡ್ಬೇರಾರು. ಏಸು ಚೇಂಜ್ ಮಾಡಲಿಲ್ಲ, ಏಸು ಕಂಪ್ಲೀಟ್ ಮಾಡಿತ್ತು. ಪ್ರೆಸ್ ಗಾಡ್, ಕಂಪ್ಲೀಟ್ ಮಾಡಿತ್ತು. ಯಾಕಂದರೆ ಆತನು ಕ್ರೂಜೆಗೆ ಹೋದ, ಆತನು ಬಾಧೆಯನ್ನು ಅನುಭವಿಸಿದ, ಹೂಣಲ್ಪಟ್ಟ, 3ನೇ ದಿನ ಪುನರುತ್ಥಾನಾದ. ನಮ್ಮ ಮತ್ತು ಎಲ್ಲರ ದೇವರ ಮತ್ತು ನಮ್ಮ ವಿರುದ್ಧವಾಗಿರುವಂಥ ಯಹೂದ್ಯರಿಗೂ ನಮಗಿರುವಂಥ ಅಡ್ಡಗೋಡೆಯನ್ನು ತೆಗೆದುಬಿಟ್ಟ. ಈಗ ಯಾರು ಯೇಸುವನ್ನು ಅಂಗೀಕಾರ ಮಾಡುತ್ತಾರೋ ಅವರ ಬ್ಯಾಕ್ಗ್ರೌಂಡ್ ಏನೇ ಆಗಿರ್ಬೋದು, ಫಸ್ಟ್ ಆಫ್ ಆಲ್ ನಾವು ಬಿಲೀವ್ ಮಾಡಬೇಕು, ಅವರು ದೇವರ ಮಕ್ಕಳು. ನಾವೆಲ್ಲರೂ ಏನಾಗಿದ್ದೇವೆ? ದೇವರ ಮಕ್ಕಳು. ಕಮಾನ್ ಹೇಳ್ರಿ, ನಾವು ದೇವರ ಮಕ್ಕಳು. ನಿಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಅಥವಾ ನೀನು ಹುಟ್ಟು ಕ್ರೈಸ್ತನಾಗಿರ್ಬೋದು, ಅಥವಾ ನಿನ್ನ ಡಿನಾಮಿನೇಷನ್ ಬೇರೆ ಇರ್ಬೋದು. ಡಿನಾಮಿನೇಷನ್ ನಿನಗೆ ಒಂದು ಹೆಸರು ಇರ್ಬೋದು, ವರ್ಡ್ ಆಫ್ ವಿಕ್ಟ್ರಿ, ಪೆಂಟೆಕೋಸ್ಟ್, ಅಥವಾ ಯಾವುದೋ ಒಂದು ವರ್ಡ್ ಆಫ್ ಗ್ರೇಸ್, ವರ್ಡ್ ಆಫ್ ಕ್ರೈಸ್ಟ್, ಯಾವುದೇ ಅದು ಟ್ರಸ್ಟ್ ರಿಜಿಸ್ಟರಲ್ಲಿ ಇರ್ಬೋದು, ಇಲ್ಲಿ ಒಂದು ಇಡ್ಬೋದು ಲೋಕಲ್ ಚರ್ಚಿಗೆ. ಬಟ್ ಪರಲೋಕಕ್ಕೆ ಹೋಗುವಾಗ ದೇವರು ನಮ್ಮನ್ನು ವೆಲ್ಕಮ್ ಮಾಡ್ತಾನೆ. ಓ, ವರ್ಡ್ ಆಫ್ ವಿಕ್ಟ್ರಿ, ಕಮ್ ಅಂತ ಹೇಳುದಿಲ್ಲ. ನನ್ನ ಮಗನೇ ಬಾ, ಬಲ ನಂಬಿಗಸ್ತನಾದ ಆಳು, ವೆಲ್ಕಮ್ ನಾವ್. ಈಗ ಇವತ್ತು ಬರ್ತಾನೆ. ಹೇಗೆ ವೆಲ್ಕಮ್ ಇರ್ತದೆ ಗೊತ್ತುಂಟ? ಫಸ್ಟ್ ದೇವದೂತರೆಲ್ಲ ಬರ್ತಾರೆ, ನಿಮ್ಮ ಮುಖ ನೋಡುವುದಿಲ್ಲ. ಅವ್ರು ಹೇಳ್ತಾರೆ, ವಾ ಪಾದ ಎಷ್ಟು ಚಂದ, ವಾ 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 ವಾ. ಸುವಾರ್ತೆಯನ್ನು ಹೇಳಿದವರ ಪಾದಗಳು ಬಹಳ ಅಂದ ಅಂತೆ. ಪ್ರೈಸ್ ಗಾಡ್. ಎಷ್ಟು ಒಬ್ಬ ಸುವಾರ್ತೆಯನ್ನು ಹೇಳುತ್ತಾನೆ ಅಷ್ಟು ಅವನ ಪಾದಗಳಿಗೆ ಪೆಡಿಕ್ಯೂರ್ ಏನು ಬೇಕಾಗಿಲ್ಲ, ಕ್ಲೀನ್ ಆಗ್ತದೆ. ಪಾದದಲ್ಲಿದ್ದ ಕಸ, ರಬ್ಬು ಎಲ್ಲ ಹೋಗಿ ಸ್ಮೂತ್ ಪಾದ ಆಗ್ತದೆ. ಪರಲೋಕಕ್ಕೆ ಹೋಗುವಾಗ ಯಾರು ಕೂಡ ದೇವದೂತರು, ಭಕ್ತರು ನಿಮ್ಮ ಮುಖವನ್ನು ನೋಡುವುದಿಲ್ಲ. ಪರಲೋಕಕ್ಕೆ ಹೋದಾಗ ಎಲ್ಲರೂ ಪಾದ ನೋಡ್ತಾರೆ. ವಾ 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 ವಾ, ಬೆಸ್ಟ್ ಪಾದಗಳು. ಇದು ಕತೆ ಅಲ್ಲ, ಇಟ್ಸ್ ಎ ರಿಯಾಲಿಟಿ. ಅದಕ್ಕೋಸ್ಕರ ನಿಮ್ಮ ಪಾದ ಚಂದ ಆಗಬೇಕಾದ್ರೆ ನೀವು ಒಳ್ಳೊಳ್ಳೆ ಶೂಸ್ ಹಾಕಿದ್ದರಿಂದಲ್ಲ, ಸುವಾರ್ತೆಯನ್ನು ಹೇಳ್ರಿ. ಎಷ್ಟು ನೀವು ಸುವಾರ್ತೆಯನ್ನು ಹೇಳ್ತೀರಿ, ನಿಮ್ಮ ಪಾದದಲ್ಲಿದ್ದ ಒಂದೊಂದು ಕಸ ಅದನ್ನು ತೆಗೆದು ಬಿಡ್ತೀರಿ, ನೀವು ಕ್ಲೀನ್ ಆಗ್ತಾ ಇರ್ತೀರಿ. ಕೆಲವರ ಪಾದ ಒಡೆದು ಕುರೆಪಟ್ಟು ನೋಡ್ಲಿಕ್ಕೆ ಆಗುದಿಲ್ಲ. ಸ್ಪಿರಿಚುವಲಿ ಹೇಗಿರಬಹುದು? ನಾನು 9ನೇ ಕ್ಲಾಸ್ನಲ್ಲಿರುವಾಗ ಒಂದು ಟೀಚರ್ ಹೇಳ್ತಿದ್ರು ಹುಡುಗಿಯರಿಗೆ, ಅವರು ಸ್ವಲ್ಪ ಕೌನ್ಸಿಲ್ ಮಾಡು.
ಅವರ ಬಣ್ಣ ಸಾಧಾರಣ ಇದ್ದಿದ್ರು, ಬಟ್ ನೀಟಾಗಿ ಅವರ ಬಣ್ಣ ನನ್ನ ಬಣ್ಣ ಆದರೂ ಕೂಡ ಅವರು ಒಳ್ಳೆ ನೀಟಾಗಿ ಬಂದು ನೀಟಾಗಿ ಸೀರೆ ಉಟ್ಟು ನೀಟಾಗಿ ಕಾಲು ಎಲ್ಲ ಕ್ಲೀನ್ ಇಟ್ಟು ಬರೋದು, ಕೂತ್ಕೊಳ್ಳೋದು, ಮಕ್ಕಳಿಗೆ ಹೇಳೋದು, ಮಕ್ಕಳೇ ನಿಮ್ಮ ಕಾಲು ಮೊದಲು ಕ್ಲೀನ್ ಮಾಡಿರಿ. ಹುಡುಗಿಯರದ್ದು ಮೊದಲು ನೋಡುವುದೆಲ್ಲರೂ ಪಾದಗಳನ್ನು, ಕಾಲುಗಳನ್ನು. ಆಕೆ ಗೈಡ್ ಮಾಡ್ತಿದ್ರು. 9ನೇ ಕ್ಲಾಸ್ನ ಹುಡುಗಿಯರಿಗೆ, ಹೆಣ್ಣು ಮಕ್ಕಳಿಗೆ ಒಳ್ಳೆ ಗೈಡ್ ಮಾಡ್ತಿದ್ರು. ನಿಮ್ಮ ಪಾದಗಳನ್ನು ಒಳ್ಳೆ ಮಾಡಿ ತೊಳೆಯಿರಿ, ಕ್ಲೀನ್ ಮಾಡಿರಿ. ನಿಮ್ಮ ಯಾರು ಮುಖ ನೋಡುವುದಿಲ್ಲ, ಫಸ್ಟ್ ನೋಡುವುದು ನಿಮ್ಮ ಪಾದ ಹೇಗೆ ಅಂತ. ಅವ್ರು ಹೇಳ್ತಿದ್ರು, ನೀವು ಪೌಡರ್ ಹಾಕುವಾಗ ಇಲ್ಲಿ ಮಾತ್ರ ಹಾಕಬೇಡ್ರಿ, ಫುಲ್ಲ ಹಾಕಿರಿ, ಕ್ಲೀನ್ ಮಾಡ್ರಿ, ವೇಷ ಆಗ್ತಾ ಇದ್ದೀರಾ. ಒಳ್ಳೆ ಗೈಡ್ ಮಾಡ್ತಿದ್ರು. ಆಕೆ ವೀಣೆ ಬಾರಿಸ್ತಾ ಇದ್ದರು. ಇವನ್ ಕೆಲವು ಫಿಲ್ಮಲ್ಲಿ ಕೂಡ ವೀಣೆ ಬಾರಿಸಿದ್ದಾರೆ ಅವರು. ಇಲ್ಲಿ ಆ ಒಂದು ಸಣ್ಣ ಇರುವಾಗ ಕೆಲವೊಂದು ಅಡ್ವೈಸ್ ಖುಷಿ ಆಯಿತು ಅವರಿಗೆ ಹೇಳುವಾಗ. ನಾನು ಸತ್ಯವೇದ ಓದುವಾಗ ಮತ್ತೆ ಗೊತ್ತಾಯಿತು, ಪರಲೋಕದಲ್ಲಿ ನೋಡೋದು ಮುಖ ಅಲ್ಲ ಪಾದವೇ ಅಂತ. ಆ ಟೀಚರ್ ಅದು ನೆನಪು ಬಂತು ನನಗೆ. ಎಷ್ಟು ಮಂದಿ ಒಪ್ಪುತ್ತೀರಿ? ನೀವು ಒಪ್ಪದೇ ಇರಿ, ಸತ್ಯ. ನೀವು ಒಪ್ಪದಿದ್ದರೆ ಟ್ರುತ್ ಚೇಂಜ್ ಆಗೋದಿಲ್ಲ. ಹಲೋ, ಕೇಳ್ತಾ ಇದ್ದೀರಾ? ಫಸ್ಟ್ ನಾನು ಒಪ್ಪುದಿಲ್ಲ, ರಿಲ್ಯಾಕ್ಸ್. ನೀನು ಒಪ್ಪದಿರುತ್ತೆ, ನೋ ಪ್ರಾಬ್ಲಮ್. ಟ್ರುತ್ ಚೇಂಜ್ ಆಗೋದಿಲ್ಲ, ಬಟ್ ಪರಲೋಕದಲ್ಲಿ ಹೋಗುವಾಗ ರಿಯಾಲಿಟಿಯನ್ನು ನೋಡ್ತೀವಿ ಅಷ್ಟೇ. ಹಲೋ. ಆದ್ದರಿಂದ ಇವತ್ತು ನಿಮಗೆ ಲಿಮಿಟೇಷನ್ ಇಲ್ಲ, ನಿಮಗೆ ಲಿಮಿಟೇಷನ್ ಇಲ್ಲ. ಇವರಲ್ಲಿ ಲಿಮಿಟೇಷನ್ಗಳಿದ್ದವು. ನೀವು ಸ್ವಾರ್ಥೆಯನ್ನು ಎಲ್ಲರಿಗೆ ಹೇಳಬಹುದು. ಒಬ್ಬ ವ್ಯಕ್ತಿ ಬರುತ್ತಾನೆ. 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಓದಿ. 9 ಚಾಪ್ಟರ್ ಮ್ಯಾಥ್ಯೂ ಚಾಪ್ಟರ್ 9 8ನೇ ವಚನ. ಮತ್ತಾಯ 9:8. ಓಕೆ, ಮುಂದೆ ಓದಿ. ಓಕೆ, 8ರಿಂದ ಓದಿ. 8, 9. ಮತ್ತಾಯ 8. ಓಕೆ, 7ರಿಂದ ದಿಗೇರಿ. 7 ಮ್ಯಾಥ್ಯೂ ಚಾಪ್ಟರ್ 8:7. ಒಬ್ಬ ಶತಾಧಿಪತಿ ಬರುತ್ತಾನೆ. ಇವನು ಕೂಡ ವಿಶ್ವಾಸಿ ಅಲ್ಲ, ಜೂಯಿಷ್ ಅಲ್ಲ. ಇವನು ಯಾರು? ಗ್ರೀಕ್. ಕೇಳ್ತಾ ಇದ್ದೀರಾ? ಓಕೆ, ಬೇಕಾದ್ರೆ 7ರಿಂದ ಓದಿರಿ. 7ರಿಂದ 8-7. ಆತನು ಕಪರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ದಂಡಿನ ಶತಾಧಿಪತಿ ಅಂದ್ರೆ ಎಷ್ಟು? ಶತ ಅಂದ್ರೆ ಎಷ್ಟು? ಕಮಾನ್ ಮಾತಾಡಿ. 1 ಶತ ಅಂತ ಹೇಳಿದ್ರೆ 100 ಮಂದಿಗೆ ಅವನು ಅಧಿಪತಿ. 100 ಮಂದಿಗೆ ಏನಾಗಿದ್ದಾನೆ? ಅವನು ಅಧಿಪತಿ. 100 ಮಂದಿಯ ಮೇಲೆ ಅಧಿಕಾರಿ. 100 ಮಂದಿ ಅವನ ಅಂಡರ್ ಇದ್ದಾರೆ. 100 ಮಂದಿಗೆ ಅವನು ಕಂಟ್ರೋಲ್ ಮಾಡ್ತಾನೆ. 100 ಮಂದಿಗೆ ಅವನು ಅದು ಮಾಡು, ಇದು ಮಾಡು, ಇಲ್ಲಿ ಬಾ, ಅಲ್ಲಿ ಹೋಗು ಅಂತ ಹೇಳ್ತಾನೆ. ಇಮ್ಮಿಡಿಯೇಟ್ಲಿ ಅವನ ವರ್ಡ್ಗಳು ಫಂಕ್ಷನ್ ಆಗ್ತವೆ. ರೈಟ್? ನೆಕ್ಸ್ಟ್, ಅವನು ಎಷ್ಟು ಒಳ್ಳೆ ಮಾಡಿ ಯೇಸುವಿಗೆ ಅಥಾರಿಟಿ ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡಿ. ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡವನು. ಆತನು ಅವನಿಗೆ, ಯೇಸು ಹೇಳಿದ, ಆತನು ಇವನಿಗೆ ಮಾತ್ರ ಯೇಸು ಹೇಳಿದ ಬರ್ತೇನೆ ಅಂತ ಹೇಳಿದ. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ, ನಾನು ಬರ್ತೇನೆ, ನಾನು ವಾಸಿ ಮಾಡ್ತೇನೆ. ಓಕೆ, ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ಇನಫ್. ಆನ್ಲೈನಲ್ಲಿ ಒಬ್ಬರು ಜಸ್ಟ್ ಒಂದು ಮಾತು ಹೇಳಿದ್ರೆ, ರಿಸೀವ್ ಯರ್ ಹೀಲಿಂಗ್ ಬ್ಯಾಕ್ ಪೈನ್, ಇಮಿಡಿಯೇಟ್ ರಿಸೀವ್ ಮಾಡಿದ್ರು. ಒಂದು ವರ್ಡ್ ಹೇಳಿದೆ ಅಷ್ಟೇ. ಇಲ್ಲಿ ಶತಾಧಿಪತಿ ಹೇಳ್ತಾನೆ, ಪ್ರಭುವೇ, ನೀನು ನನ್ನ ಮನೆಗೆ ಬರುವುದು ಬೇಡ, ನೀನು ಖಾಲಿ ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನೆಕ್ಸ್ಟ್ ನಾನು ಸಹ ಹೇಳ್ರಿ, ನಾನು ಸಹ ಮತ್ತೊಬ್ಬರ ಕೈ ಕೆಳಗೆ ಇರುವನು. ಹೇಳ್ರಿ, ಮತ್ತೊಬ್ಬರ ಕೈ ಕೆಳಗೆ ಇರುವನು.
ನಾನು ಸಹ ಮತ್ತೊಬ್ಬರ ಕೆಳಗೆ ಕೈ ಕೆಳಗಿರುವನು, ಕೈ ಮೇಲೆ ಇರುವವನಲ್ಲ. ಸೇವೆಯಲ್ಲಿ ಕೂಡ ಕೆಲವೊಮ್ಮೆ ದೇರ್ ಇಸ್ ಎ ಸುಪ್ರೀಂ ಅಥಾರಿಟಿ ಆ್ಯಂಡ್ ದೇರ್ ಇಸ್ ಎ ಡೆಲಿಕೇಟೆಡ್ ಅಥಾರಿಟಿ ಅಂತ ಇದೆ. ಸುಪ್ರೀಂ ಅಥಾರಿಟಿ, ದೇವರು ಸುಪ್ರೀಂ ಅಥಾರಿಟಿ. ಡೆಲಿಕೇಟೆಡ್ ಅಥಾರಿಟಿ, ಆತ ನಮಗೆ ಅಧಿಕಾರವನ್ನು ವಹಿಸಿಕೊಟ್ಟಿದ್ದಾನೆ. ಪ್ರೈಸ್ ಗಾಡ್. ಸಭೆಯಲ್ಲಿ ಕೂಡ ಅದೇ ರೀತಿ. ಓಕೆ, ಆರೋನ್ನಿಗೆ ಹೇಳಿದ, ಯಾಜಕರು ಎಲ್ಲ ನಿನ್ನ ಕೈ ಕೆಳಗೆ ಸೇವೆ ಮಾಡುವ, ಕೈ ಮೇಲೆ ಅಲ್ಲ. ಓದಿರಿ ಬೇಕಾದರೆ 18ನೇ ಓದಿರಿ, ಅಲ್ಲಿ ಪುನಃ ಬರುವ ನಾವು. ಕೈ ಕೆಳಗೆ ಅಂತ ಹೇಳ್ತಿರುವಾಗ 18ನೇ ನಂಬರ್ಸ್ 18:3, ಬಟ್ 18:1 ಓದುವ. ಆಗ ಯೆಹೋವನ ಆರೋನ್ನಿಗೆ, ದೇವದರ್ಶನ ಗುಡಾರದ ವಿಷಯದಲ್ಲಿ ಅಕ್ರಮವೇನಾದರೂ ನಡೆದರೆ ನೀನು ನಿನ್ನ ಸಂತತಿಯವರು ನಿನ್ನ ಕುಲದವರೆಲ್ಲರೂ ಆ ದೋಷದ ಫಲವನ್ನು ಅನುಭವಿಸಬೇಕು. ಯಾಜಕತ್ವದ ವಿಷಯದಲ್ಲಿ ಅಕ್ರಮವೇನಾದರೂ ನಡೆದರೆ ನೀನು ನಿನ್ನ ಸಂತತಿಯವರು ಮಾತ್ರವೇ ಅದರ ದೋಷ ಫಲವನ್ನು ಅನುಭವಿಸಬೇಕು. ನೆಕ್ಸ್ಟ್, ನಿನ್ನ ಕುಲದ ಮೂಲಪುರುಷನಾದ ಲೇವಿಯ ವಂಶದವರು ನೀನು ಹತ್ತಿರ ಕರೆದು ಜೊತೆಯಲ್ಲಿರಿಸಿಕೊಂಡು ನಿನ್ನ ಕೈ ಕೆಳಗೆ ಸೇವೆ ಮಾಡಿಸಬೇಕು. ನಿನ್ನ ಕೈ ಕೆಳಗೆ ಏನಾದರೂ ಅಕ್ರಮವಾದರೆ ಅದಕ್ಕೆ ನೀನು ಜವಾಬ್ದಾರಿ. ಓಕೆ, ನಿನ್ನ ಕೈ ಕೆಳಗೆ ಸೇವೆ ಮಾಡಬೇಕು. ಆದರೆ ಆಜ್ಞಾಶಾಸನಗಳಿರುವ ಗುಡಾರದ ಮುಂದೆ ನೀನು ನಿನ್ನ ಮಕ್ಕಳು ಮಾತ್ರ ಸೇವೆ ಮಾಡಬೇಕು. ಇಲ್ಲಿ ದೇವರು ಧರ್ಮಶಾಸ್ತ್ರದಲ್ಲಿ ಪ್ರೋಟೋಕಾಲ್ ಅನ್ನು ಮಾತಾಡುತ್ತಾನೆ. ದ ಪ್ರಿನ್ಸಿಪಲ್ ಇಸ್ ಸೇಮ್, ಚರ್ಚ್ ಪ್ರಿನ್ಸಿಪಲ್. ಇರಲಿ, 8ನೇ ಅಧ್ಯಾಯ ಓದಿ 9ನೇ ವಚನ. ನಾನು ಸಹ ಮತ್ತೊಬ್ಬರ ಕೈ ಕೆಳಗೆ ಇರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಅಂತ ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ, ನನ್ನ ಆಳಿಗೆ ಇಂಥದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ. ನಾನು ಏನು ಬಾಡಿ ಯೂಸ್ ಮಾಡುವುದಿಲ್ಲ. ಏನು ಮಾಡ್ತೇನೆ? ಹೋಗು, ಹೋಗ್ತಾನೆ, ಬಾ, ಬರ್ತಾನೆ, ಮಾಡು, ಮಾಡ್ತಾನೆ. ಯಾರು ಮಾಡ್ತಾರೆ? ಕೇವಲ 100 ಮಂದಿ ಮಾತ್ರ. ಓನ್ಲಿ 100 ಪೀಪಲ್. ನನ್ನ ಕೈ ಕೆಳಗೆ ಕೊಟ್ಟವರು ಮಾತ್ರ. ಒಂದು ವೇಳೆ ಇವನು ಹೇಳಿದ್ದು ಮಾಡದಿದ್ದರೆ ಅವನು 100 ಮಂದಿಯಲ್ಲಿ ತೆಗೆಯಲ್ಪಡ್ತಾನೆ, ಹೊಸಬನ ಆ್ಯಡ್ ಆಗ್ತಾನೆ. ನೂರು ಮಂದಿಯಲ್ಲಿ ಅವನು ಹೇಳಿದ್ದು ಕೇಳುವುದಿಲ್ಲ ಅಂತಂದ್ರೆ ಹೀಸ್ ಎ ರೆಬೆಲಿಯನ್ ಮ್ಯಾನ್. ಅಲ್ಲಿ ಇಡೀ ಬಾಡಿ ಫಂಕ್ಷನ್ ಆಗುವುದಿಲ್ಲ. ಇಲ್ಲಿ ಇಡೀ ಆ ಬಾಡಿ ಡಿಸ್ಟರ್ಬ್ ಆಗುತ್ತದೆ. ಇವನ ಮೇಲೆ ಇನ್ನೊಬ್ಬ ಇದ್ದಾನೆ, ಅವನ ಕೆಳಗೆ 100 ಶತಾಧಿಪತಿಗಳಿದ್ದಾರೆ ಅಂತ ಅನಿಸುವ. ಆ 100 ಶತಾಧಿಪತಿಗಳು ಎಲ್ಲ ಅವನದು ಕೇಳಬೇಕು. ಮೊನ್ನೊಬ್ಬ ಟಿ ಸಿ ಬಂದಿದ್ದ, ರೈಲ್ವೆ ಟಿ ಸಿ, ಚಿದಾನಂದ್. ಎಲ್ಲಿದ್ದಾರೆ ಚಿದಾನಂದ್? ಚಿದಾನಂದ್ ಎಲ್ಲಿ ನೀವು? ಚಿದಾನಂದನಿಗೆ ಸುವಾರ್ತೆ ಕೊಟ್ಟದ್ದು ಒಬ್ಬ ಟಿ ಸಿ ಅಲ್ಲ, ಅವರು 100 ಟಿ ಸಿಗಳ ಅಥಾರಿಟಿಯಲ್ಲಿರುವ. ಅವ್ರು ಹೇಳಿದ್ರು, ನನ್ನ ಅಂಡರಲ್ಲಿ 100 ಟಿ ಸಿಗಳಿದ್ದಾರೆ. ಹೆಸರೆಂತ ಅವರದು? ಚೆನ್ನಕೇಶವ. ಓಕೆ, ಅವರ ಅಂಡರಲ್ಲಿ 100 ಟಿ ಸಿಗಳು. ಅವರು ನನ್ನ ಆನ್ಲೈನಲ್ಲಿ ವಾಕ್ಯವನ್ನು ಕೇಳಿ ಅವ್ರು ಹೇಳಿದರು, ಇವರಿಗೆ ಸುವಾರ್ತೆ ಕೊಟ್ಟರು. ನೀನು ಹಾಗಾದ್ರೆ, ಇವನು ಹೇಳಿದ, ನಾನು ಹಾಗಾದರೆ ಬೆಂಗಳೂರಿಗೆ ಉಡುಪಿಗೆ ಹೋಗ್ತೇನೆ. ಅವ್ರು ಎಲ್ಲಿಂದ ಆರಾಧನೆಗೆ ಬರ್ತಾ ಇದ್ದಾರೆ ಗೊತ್ತುಂಟಾ? ಎವ್ರಿ ಸಂಡೇ ಎಲ್ಲಿಂದ? ನೀವು ಹೇಳ್ವಿ, ಎಲ್ಲಿಂದ ಬರ್ತಾರೆ? ಹಾಂ, ನಿಮ್ಮ ಹಿಂದಿನ ಮನೆಯಿಂದ ಬರುವುದಲ್ಲ, ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಮೊನ್ನೆ ಶುಕ್ರವಾರ ಬಂದಿದ್ದರು. ನಾನು ಹೇಳಿದ್ದೆ, ನಿಲ್ಲಿ ನೀವು. ಇಲ್ಲಪ್ಪ, ನಾಳೆ ಕೆಲಸ ಇದೆ ನನಗೆ. ಕೆಲಸ ಮಾಡಿ ಆದಿತ್ಯವಾರ ಪುನಃ ಬಂದಿದ್ದಾರೆ. ಸಿ, ಅವರಿಗೆ ಆ ವ್ಯಕ್ತಿ ಹೇಳಿದ, ಹೇಳಿದರು, ನಾನು ಅಲ್ಲಿ ಹೋಗಿ ಬರ್ತೇನೆ ಅಂತ. ಇವರ ಮನೆಯಲ್ಲಿ ಎಲ್ಲ ಇವನಿಗೆ ವಿರೋಧ, ರೈಟ್? ಎಲ್ಲ ವಿರೋಧ. ಇವನು ಹಾರ್ಟ್ಫುಲ್ಲಿ ಸಭೆಗೆ ಬಂದ, ಒಳ್ಳೆ ಆರಾಧನೆ ಮಾಡಿದ, ಇದು ನನ್ನ ಮನೆ ಅಂತ ತೀರ್ಮಾನ ಮಾಡಿದ. ಮನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಚೇಂಜ್. ಎಸ್ ಬದ ಕೂತ್ಕೊಳ್ಳಿ. ಅವರು ಕೇಳಿದ, ನಾನು ಇಷ್ಟು ವರ್ಷದ ವಿಶ್ವಾಸಿ, ನೀನು ಒಂದು ಸರ್ತಿ ಅಲ್ಲಿ ಹೋಗಿ ಬಂದು ಎಲ್ಲ ಮನೆಯಲ್ಲಿ ಚೇಂಜ್.
ಆಗ ನಾನು ಸಹ ಹೋಗ್ತೇನೆ ಅಂತ ಕರ್ಕೊಂಡು ಬಂದ. ನೆಕ್ಸ್ಟ್ ಬರುವಾಗ ಅವರ ಹೆಂಡತಿ ಮಕ್ಕಳೆಲ್ಲ ಬಂದಿದ್ದಾರೆ ನ್ಯೂ ಇಯರಿಗೆ. ಅವರು ಸಹ ವಿರೋಧ ಇದ್ದರು. ಸಿ, ಒಬ್ಬ ವ್ಯಕ್ತಿ ಪ್ಲಾಂಟ್ ಆದ ಅಂತ ಹೇಳಿದರೆ ದ ಗ್ರೇಸ್ ಆಫ್ ಗಾಡ್ ಬ್ರಿಂಗ್ ಕನ್ವಿಕ್ಷನ್. ನಮ್ಮ ತೋಳು ಬಲದಲ್ಲಿ, ನಮ್ಮ ಬಲದಲ್ಲಿ ನಾವು ಇನ್ನೊಬ್ಬರನ್ನು ದೇವರ ಬಳಿಗೆ ತರಲಿಕ್ಕೆ ಆಗೋದಿಲ್ಲ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಗ್ರೇಸ್. ಯಾಕಂದ್ರೆ ರಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಡಿಮನ್ಸ್ಗಳಿವೆ. ಆ ಡಿಮನ್ಸ್ಗಳು ಒಬ್ಬ ವ್ಯಕ್ತಿ ಕನ್ವೆಕ್ಷನ್ಗೆ ಬರದ ಹಾಗೆ, ಒಬ್ಬ ವ್ಯಕ್ತಿ ರಕ್ಷಣೆಗೆ ಬರದ ಹಾಗೆ ಅವುಗಳು ಸ್ಪಿರಿಚುವಲಿ ಬ್ಲೈಂಡ್ ಮಾಡಿರ್ತವೆ. ಯಾವಾಗ ದೇವರ ಕೃಪೆ ಹೋಗ್ತದೆ, ಆ ದುರಾತ್ಮಗಳನ್ನು ಹೊರಗೆ ಹಾಕಿ ಆ ಮನುಷ್ಯನ ಫ್ರೀ ಮಾಡುತ್ತವೆ. ನೆಕ್ಸ್ಟ್ ಅವನು ಕೇಳುವ ಹಾಗೆ ಮಾಡುತ್ತವೆ. ಬಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಚರ್ಚ್ ಪ್ರೋಟೋಕಾಲ್. ಇವತ್ತು ಅನೇಕರಿಗೆ ಸಭೆಯ ಬಗ್ಗೆ ಗೊತ್ತಿಲ್ಲ. ದೇ ಆರ್ ಫಂಕ್ಷನ್ ಇನ್ ದ ಗಿಫ್ಟ್ಸ್ ಫಂಕ್ಷನ್ ಆಗುವಾಗ ಕೆಲವು ಮಿರಕಲ್ಗಳಾಗ್ತವೆ, ಹೀಲ್ ಆಗ್ತವೆ ಅಂತ ಸಭೆಯ ದೇವರು ಯೇಸು ಎಲ್ಲ ಕಡೆಯಲ್ಲಿದ್ದಾರೆ. ಹಾಗಾದ್ರೆ ಚರ್ಚ್ ಎಂಬ ಸಭೆ ಎಂಬುವಂಥದ್ದು ಕಟ್ಟುವುದು ಯಾರು? ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ. ಚರ್ಚ್ ಇಸ್ ನಾಟ್ ಮ್ಯಾನ್ಸ್ ಐಡಿಯಾ, ಚರ್ಚ್ ಇಸ್ ಗಾಡ್ಸ್ ಐಡಿಯಾ. ನಮ್ಮ ಆಲೋಚನೆ ಅಲ್ಲ, ಪ್ರೀಚರ್ಗಳ ಆಲೋಚನೆ ಅಲ್ಲ. ಸಭೆ ಎಂಬುವಂಥದ್ದು ದೇವರ ಆಲೋಚನೆ. ದೇವರ ಆಲೋಚನೆಗೆ ನಾವು ಒಪ್ಪಬೇಕು. There is an influence, there is a grace, there is a life, there is a blessing in the church. ನೀವು ಬಂದು ಹೋಗಬಹುದು, ಪ್ಲಾಂಟ್ ಆಗಬಹುದು. ಒಂದು ಗಿಡವನ್ನು ಫುಲ್ಲು ಇದರಲ್ಲಿ ಗೊಬ್ಬರ ಇರುವ ಗದ್ದೆಯಲ್ಲಿ ಫುಲ್ಲು ಆ ಗಿಡವನ್ನು ಚಟ್ಟಿಯಲ್ಲಿ ಹಾಕಿ ಆ ಲ್ಯಾಂಡ್ನ ಮೇಲೆ ಇಟ್ಟರೆ, ಪಾಟಲ್ಲಿ ಹಾಕಿ, ಗಿಡ ಬೆಳೆಯುವುದಿಲ್ಲ. ಆ ಚಟ್ಟಿಯಿಂದ ತೆಗೆದು ಏನಾಗಬೇಕು? ಚಟ್ಟಿ ಅಂದ್ರೆ ಗೊತ್ತಾಯ್ತಲ್ವ? ಚಟ್ಟಿ, ಪಾಟ್. ಪಾಟ್ ಅಂದ್ರೆ ಚಟ್ಟಿ, ಚಟ್ಟಿ ಅಂದ್ರೆ ಪಾಟ್. ಒಬ್ಬರು ಕೇಳ್ತಾ ಇದ್ದರು, ಒಬ್ಬ ಪಾಸ್ಟ್ರಿಗೆ ಕೇಳಿದ್ರು, ಚಟ್ಟಿ ಬಣ್ಣ ಹೆಂಚು. ನಂದು ಪಾಸ್ಟ್ರಿಗೆ ಹೇಳಿದ್ರು ನನಗೆ, ಹಾಗಾದ್ರೆ ಇವರೇ ಕೇಳುವುದಾದ್ರೆ ವಿಶ್ವಾಸಗಳು ಎಷ್ಟು ಕೇಳಬೇಕು ಅಂತ. ನನಗೆ ಅವರ ಬಗ್ಗೆ ಹೋಗಲಿಲ್ಲ. ಆಗ ನಾನು ಆಲೋಚನೆ ಮಾಡಿದ್ದು, ಇವರು ಚಟ್ಟಿ ಅಂದ್ರೆ ಚಟ್ಟಿ ಅಂತ ಅನಿಸ್ಬಹುದು. ಪಾಟ್, ಒಂದು ಗಿಡವನ್ನು ನಿಮ್ಮ ಮನೆಯಲ್ಲಿ ಇದರಲ್ಲಿ ಪಾತ್ರೆಯಲ್ಲಿ ಹಾಕಿಡ್ತೀರಲ್ವಾ, ಈಗ ಅರ್ಥ ಆಗ್ತದೆ. ಇರಲಿ, ರೈಟ್? ಅದು ಅಲ್ಲಿಂದ ತೆಗೆದು ನರ್ಸರಿಯಿಂದ ತಂದು ಹಾಗೇ ಇಡುವುದಲ್ಲ, ರೈಟ್? ನರ್ಸರಿಗೆ ಬಂದವರು ಏನಂದ್ರೆ ನೋಡ್ಲಿಕ್ಕೆ ಬಂದ ಉಂದಾವ ಅಂತ. ನೀವು ನರ್ಸರಿಯಿಂದ ತಂದು ಬನ್ನಿರಿ, ನರ್ಸರಿಯಿಂದ ತಂದು 3 ವರ್ಷ ಆದರೂ ಅಲ್ಲೇ ಇಡುವುದಲ್ಲ. ಏನು ಮಾಡಬೇಕು? ಅಲ್ಲಿಂದ ತೆಗೆದು ಲ್ಯಾಂಡಿಗೆ ಕನೆಕ್ಟ್ ಮಾಡಬೇಕು. ಲ್ಯಾಂಡ್ಗೆ ಕನೆಕ್ಟ್ ಮಾಡಿದಾಗ ನೀತಿವಂತರು ಖರ್ಜೂರದ ಮರದಾಗಿ ಬೆಳೆಯುವರು, ಲೆಬನೋನ್ನ ದೇವದಾರು ವೃಕ್ಷದಾಗಿ ವೃದ್ಧಿಯಾಗುವರು, ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಪ್ರಯಾಸ ಕಡಿಮೆ. ದ ಗ್ರೇಸ್ ವಿಲ್ ವರ್ಕ್. ಗ್ರೇಸ್ ವಿಲ್ ವರ್ಕ್. ಪ್ರಯಾಸ ಕಡಿಮೆ. ಇಲ್ಲದೆ ನೀನೇ ಪ್ರಯಾಸ ಮಾಡಬೇಕು. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಇವರೆಲ್ಲರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಪ್ರಯಾಸ ಪಟ್ಟ ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆ. ಅವನು ಹೇಳ್ತಾನೆ, ಒಂದು ಕಡೆ ಹೇಳ್ತಾನೆ, ಎಲ್ಲರೂ ನನ್ನ ಕೈ ಬಿಟ್ಟರು, ಆದರೆ ಕರ್ತನು ನನ್ನ ಜೊತೆಯಲ್ಲಿ ಇದ್ದು ನನ್ನ ಮೂಲಕ ಸುವಾರ್ತೆಯನ್ನು ಹೇಳುವಂತೆಯೂ ಅನ್ಯ ಜನರನ್ನು ಕೇಳುವಂತೆಯೂ ಅವನೇ ಮಾಡಿದನು. ನೀನು ಮಾತಾಡಲಿಕ್ಕೆ ಎಷ್ಟೇ ಮಾತಾಡಬಹುದು, ಬಟ್ ಮುಂದಿನವನು ಕೇಳಬೇಕಾದ್ರೆ ದೇವರು ಅವರ ಹೃದಯವನ್ನು ತೆರೆಯಬೇಕು. ದೇವರು ಅವರ ಹೃದಯವನ್ನು ಕನ್ವಿಕ್ಷನ್ಗೆ ತರಬೇಕು. ಅಪೊಸ್ತಲ ಪೌಲನು ಲುದ್ದೆ ಎಂಬ ಸ್ತ್ರೀಯಲ್ಲಿ ಮಾತಾಡ್ತಿದ್ದ. ಆಕೆಯ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಯೇಸು ಸ್ವಾಮಿ ಹೇಳಿದ, ಯಾಕೆ ನಿಮಗೆ ನನ್ನ ವಾಕ್ಯ ಅರ್ಥ ಆಗುವುದಿಲ್ಲ? ತಂದೆಯ ಅನುಗ್ರಹವಿಲ್ಲದೆ, ತಂದೆಯ ಕೃಪೆ ಇಲ್ಲದೆ ಯಾರು ನನ್ನ ಬಳಿಗೆ ಬರಲಿಕ್ಕೆ ಆಗುವುದಿಲ್ಲ. ನೋ ಒನ್ ಕ್ಯಾನ್ ಕಮ್ ಟು ಮೀ. ತಂದೆಯು ಸೆಳೆಯದೆ ಹೊರತು ಯಾರು ನನ್ನ ಬಳಿಗೆ ಬರಲಿಕ್ಕೆ ಆಗುವುದಿಲ್ಲ. ಪ್ರೇರೆ, ಯಾವಾಗ ನೀವು ಸಭೆಯಲ್ಲಿ ಪ್ಲಾಂಟ್ ಆಗ್ತೀರಿ, ಯು ಕ್ಯಾರಿ ಸಮಥಿಂಗ್ ಡಿಫ್ರೆಂಟ್. ಯು ಕ್ಯಾರಿ ಸಮಥಿಂಗ್ ಡಿಫ್ರೆಂಟ್. ಪ್ರೇಸ್ ಗಾಡ್. ಮುಂದಿನ ವ್ಯಕ್ತಿಗೆ ಕನ್ವಿಕ್ಷನ್ಗೆ ತರುವಂಥದ್ದು ದೇವರ ಕೃಪೆ. ನಿನ್ನ ಐಡಿಯಾ ಅಲ್ಲ, ನಿನ್ನ ಸ್ಕ್ರಿಪ್ಚರ್ ನಾಲೆಜ್ ಅಲ್ಲ. ನೀನು ಬೆಳಗಿಂದ ಸಂಜೆವರೆಗೆ ಸ್ಕ್ರಿಪ್ಚರ್ ಮಾತಾಡ್ಬೋದು, ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯುವುದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಓದುವುದಿಲ್ಲ, ಏನು ಮಾಡೋದಿಲ್ಲ, ಸುವಾರ್ತೆ ಹೇಳ್ತೇನೆ ಅಂತ ಹೇಳಿದೆ ಆಗ್ತದ? ಓಕೆ, ಸರಿಯಾಗಿ ಒಂದು ಸಭೆಯಲ್ಲಿಲ್ಲ. ಹೇಳ್ತಾರೆ, ನೀವು ರಕ್ಷಣೆಗೆ ತಂದು, ರಕ್ಷಣೆ ತಂದ ಅವ್ರು ಹೇಳ್ತಾರೆ, ನಾವೆಲ್ಲಿ ಹೋಗ್ಬೋದು?
ಈರುವಡೆ ಹೋಗಂದಿಲ್ಲ ಕೇಳಿ ಫಸ್ಟ್ ಈರುವಡೆ ಹೋಗಂದಿಲ್ಲ ಯಾನ್ ಶನಿವಾರ ಪ್ರೇಯರ್ ಮಾಡ್ತೀನಿ ಬೈಯ ರಾತ್ರಿ ಹೆಂಗೆ ಕಾಲ್ ಬರ್ಬೋದು ಅಡಿ ಒಪ್ಪಿನಿ ಅಪ್ಪಡಿ ಹೆಂಗಿಲ್ಲ ಅಂತೀನಿ ಬರ್ಪ ಇವರು ಅಲೆಮಾರಿ ಕ್ರೈಸ್ತರು, ಅಲೆಮಾರಿ ಸೇವಕ, ಅಲೆಮಾರಿ ಕ್ರೈಸ್ತರು. ಎಲ್ಲಿ ಹೋದರೂ ನಿನಗೊಂದು ಮನೆ ಇರಬೇಕು. ಒಂದು ತಿಂಗಳು ತಿರುಗಿ ಬರುವಾಗ ರಿಟರ್ನ್ ಬರುವಾಗ ನಿನಗೊಂದು ಮನೆ ಇರಬೇಕು. ರೈಟ್? ಅಪೋಸ್ತಲರು ದೇ ರಿಟರ್ನ್ ಟು ದೇರ್ ಓನ್ ಕಂಪನಿ ಅಂತ ಬೈಬಲ್ ಹೇಳ್ತಾರೆ. ರಿಟರ್ನ್ ಟು ದೇರ್ ಓನ್ ಕಂಪನಿ, ಹೌಸ್. ಅವ್ರಿಗೆ ಮನೆ ಇದೆ, ಇಲ್ಲದಿನ್ನು ರಕ್ಷಣೆ. ಒಬ್ಬ ಹೆಂಗಸು ಹೋಗಿ ಡೆಲಿವರಿ ಆಗ್ತಾಳೆ, ಡೆಲಿವರಿ ಆಗಿ ಬಿಟ್ಟು ಬರ್ತಾಳ? ಡೆಲಿವರಿ ಆಗಿ ಬಿಟ್ಟು ಬಂದರೆ ನಾನು ಹೇಳ್ತೇನೆ, ಇಲ್ಲಿ ಕೇಳ್ರಿ, ಆ ಮಗು ಅನಾಥ ಆಗ್ತದೆ. ಆ ಮಗು ರೌಡಿಯ ಕೈಯಲ್ಲಿ ಹೋಗ್ತದ, ಭಕ್ತನ ಕೈಯಲ್ಲಿ ಹೋಗ್ತದ, ಕ್ರೈಸ್ತನ ಕೈಯಲ್ಲಿ ಹೋಗ್ತದ, ಯಾರ ಕೈಯಲ್ಲಿ ಹೋಗ್ತದ ಗೊತ್ತಿಲ್ಲ. ಯಾವ ಕೈಯಲ್ಲಿ ಹೋಗ್ತದೆ ಆ ರೀತಿಯಲ್ಲಿ ಬೆಳೀತದೆ ಅದು. ಹಲೋ, ಕೇಳ್ತಾ ಇದ್ದೀರಾ? ಇವತ್ತೆಷ್ಟೋ ಅನಾಥಾತ್ಮಗಳಿವೆ. ಅನಾಥಾತ್ಮಗಳು ಅನಾಥ ವಿಶ್ವಾಸಿಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. ಯೇಸು ಸ್ವಾಮಿ ಹೇಳಿದ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡುವುದಿಲ್ಲ. ನಾನು ಹೋದ ಮೇಲೆ ನಿಮಗೆ ಸಹಾಯಕನ ಕಳಿಸ್ತೀನಿ. ಅಫ್ಕೋರ್ಸ್ ಆ ಸಹಾಯಕನಿದ್ದಾನೆ, ಬಟ್ ನಿಮಗೊಂದು ಚರ್ಚ್ ಇರಬೇಕು, ನಿಮಗೊಂದು ಮನೆ ಇರಬೇಕು. ಅಪೊಸ್ತಲ ಪೌಲ್ ಹೇಳ್ತಾನೆ, ದೇವರ ಮನೆಯಲ್ಲಿ ನಡೆಯಬೇಕಾದ ಕ್ರಮಗಳನ್ನು ಬೋಧಿಸು. ಮನೆಯಲ್ಲಿ ದೇವರ ಮನೆ, ಹೌಸ್ ಆಫ್ ಗಾಡ್ ಎಲ್ಲಿದೆ ಅದು? ತಿಮೋತಿ 3 ಚಾಪ್ಟರ್ ಓದಿ 14. ಫಸ್ಟ್ ತಿಮೋತಿ 3:14. ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆ ಉಂಟು. ನೆಕ್ಸ್ಟ್, ಆದರೆ ಒಂದು ವೇಳೆ ನಾನು ತಡ ಮಾಡಿದರು ದೇವರ ಮನೆಯಲ್ಲಿ, ಹೇಳಿ ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಬಟ್ ಇಫ್ ಐ ಆಮ್ ಡಿಲೇಡ್ ಐ ರೈಟ್ so that you may know how you ought to conduct yourself in the house of God. Praise God. Which is the church of the living God. Which is the church of the living God. Okay? The pillar and ground of the truth. Pillar and ground of the truth. ಅಲ್ಲಿ ನಿಮಗೆ ಸತ್ಯ ಬೋಧಿಸಲ್ಪಡುತ್ತದೆ. ನನ್ನ ಮನಸ್ಸಿಗೆ ಒಪ್ಪುವ ನಾನು ಸೇವಕರು ನಾನು ಕೊಡುತ್ತೇನೆ. ರೈಟ್? 3ನೇ ಅಧ್ಯಾಯ 15ನೇ ವಚನ. ಅವರು ನಿಮ್ಮನ್ನು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿಯಲ್ಲಿ ಪೋಷಣೆ ಮಾಡುವನಂತ ಹೇಳಲಿಲ್ಲ. ಏನು ಹೇಳಲ್ಪಟ್ಟಿದೆ? ಓದಿ ಜೆರೆಮೀಯ 3ನೇ ಅಧ್ಯಾಯ 15ನೇ ವಚನ. ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರು ನಿಮಗೆ ದಯಪಾಲಿಸುವೆನು, ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು. ಇವತ್ತು ಪೋಷಣೆ ಬೇಕು. ಯಾವುದರಿಂದ? ಜ್ಞಾನ ವಿವೇಕದಿಂದ. ನನ್ನ ಜನರು ಹಾಳಾಗಿ ಹೋಗಿದ್ದಾರೆ, ಡಿಸ್ಟ್ರಾಯ್ ಆಗಿ ಹೋಗಿದ್ದಾರೆ ನನ್ನ ಜ್ಞಾನವಿಲ್ಲದೆ. ಜೋಶುವ, ಎಲ್ಲಿ ತಿರುಗುತ್ತೀಯಪ್ಪ ನೀನು? ಜೋಶುವ, ಇಲ್ಲಿ ಬಾ. ಎಲ್ಲಿ ತಿರುಗ್ತಾ ಇದ್ದಿ? ನಿಮಗೆ ಅಲ್ಲಿ ಸಂಡೇ ಸ್ಕೂಲ್ ಟೀಚರ್ ಗೊತ್ತಿದೆಯಲ್ಲ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರಂತ. ತೊಂದರೆ ಇಲ್ಲದೆ ಅವರಷ್ಟಕ್ಕೆ ಎದ್ದು ಹೋಗ್ತಾರೆ, ನೋ ಪ್ರಾಬ್ಲಮ್. ಓಕೆ. ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಾಲಿಸುವೆನು, ಅವರು ನಿಮ್ಮನ್ನು ಹೇಗೆ ಪೋಷಿಸ್ತಾರೆ? ಜ್ಞಾನ ವಿವೇಕಗಳಿಂದ. ಹೇಳ್ರಿ, ಜ್ಞಾನ ವಿವೇಕ. ದೇವರ ವಾಕ್ಯದ ಸತ್ಯ ಬಂದಾಗ ನಾವು ಫಂಕ್ಷನ್ ಆಗುತ್ತೇವೆ. ಇಲ್ಲಿ ಶತಾಧಿಪತಿ ಹೇಳ್ತಾನೆ, ನಾನು ಮತ್ತೊಬ್ಬರ ಕೈ ಕೆಳಗೆ ಇರುವವನು. ನನ್ನ ಕೆಳಗೆ ಎಷ್ಟು ಮಂದಿ ಇದ್ದಾರೆ? 100 ಮಂದಿ ಇದ್ದಾರೆ. ಒಬ್ಬನಿಗೆ ಬಾ ಅಂತ ಹೇಳಿದ್ರೆ ಬರ್ತಾನೆ, ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ. ದಿಸ್ ಇಸ್ ಸ್ಪಿರಿಚುವಲ್ ನಾಲೆಡ್ಜ್. ಇದು ಜ್ಞಾನ ಮತ್ತು ವಿವೇಕ, ಆತ್ಮಿಕ ಜ್ಞಾನ ಮತ್ತು ವಿವೇಕ, ಸ್ಪಿರಿಚುವಲ್ ಟ್ರೂತ್. ಓಕೆ, ನೆಕ್ಸ್ಟ್ ಓದಿ. ಅಲ್ಲಿ 8ನೇ ಅಧ್ಯಾಯ 10ನೇ ವಚನ. ಮ್ಯಾಥ್ಯೂ. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು. ಯೇಸುವಿಗೆ ಮಿರಕಲ್ಗಳಾಗುವ ಆಶ್ಚರ್ಯ ಆಗಲಿಲ್ಲ. ಒಬ್ಬ ಕುರುಡನು ಕಾಣುವಾಗ ಯೇಸುವಿಗೆ ಆಶ್ಚರ್ಯ ಆಗಲಿಲ್ಲ. ಅಂಜೂರದ ಮರದಕ್ಕೆ ಮಾತಾಡಿದ, ಇನ್ನು ಮುಂದೆ ನಿತ್ಯತ್ವಕ್ಕೆ ಯಾರು ನಿನ್ನ ಹಣ್ಣನ್ನು ತಿನ್ನದೆ ಹೋಗಲಿ. ಯೇಸುಸ್ವಾಮಿ ಹೋದ. ನೆಕ್ಸ್ಟ್ ಸಂಜೆ ಬಂದ, ಸಂಜೆ ಮರ ಹಾಗೇ ಇದೆ.
ಆಫ್ಟರ್ 24 hours ಆತನು ರಿಟರ್ನ್ ಬರುವಾಗ ಮರ ಒಣಗಿ ಹೋಗಿದೆ. ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಪೇತ್ರನು ಆತನ ಶಿಷ್ಯರೆಲ್ಲ ನೋಡಿ ಹೇಳಿದ್ರು, ಗುರುವೇ, ನೀನು ನಿನ್ನೆ ಶಪಿಸಿದ ಮರವು ಬುಡದಿಂದ ಒಣಗಿ ಹೋಗಿದೆ. ಯೇಸು ಸ್ವಾಮಿ ದೇವರೇ ಸ್ತೋತ್ರ, ಹಲ್ಲೆಲೂಯಾ ಹೇಳಿಲ್ಲ. ಇದು ನಿಮ್ಮಿಂದ ಆಗ್ತದೆ. ಸಿಂಪಲ್. ಯೇಸು ಸ್ವಾಮಿ, ಇದು ನಿಮ್ಮಿಂದ ಆಗ್ತದೆ. ಯಾರಾದರೂ ಈ ಬೆಟ್ಟಕ್ಕೆ ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಹೋಗು ಅಂತ ಹೇಳಿದ್ರೆ, ನೀನು ಹೇಳಿದ್ದು ಆಗುವುದನ್ನು ಸ್ವಲ್ಪ ಸಂಶಯ ಪಡೆದಿದ್ದರೆ ನೀನು ಹೇಳಿದಂತೆ ಆಗುವುದು, ನಿಮ್ಮಿಂದ ಆಗ್ತದೆ. ಈ ಪ್ರಿನ್ಸಿಪಲ್ ನೀವು ಯೂಸ್ ಮಾಡಬೇಕು. ಕತ್ತಿಯನ್ನು ನೀವು ಯೂಸ್ ಮಾಡಬೇಕು, ಫೇತನ್ನು ಯೂಸ್ ಮಾಡಬೇಕು. ಒಂದು ಹೆಡೇಕ್ ಬಂದರೆ ಟ್ಯಾಬ್ಲೆಟ್ ಹುಡುಕುವುದಲ್ಲ, ಟ್ಯಾಬ್ಲೆಟ್ ತಿಂದರೆ ಏನು ತಪ್ಪಿಲ್ಲ, ರೈಟ್? ಇಮಿಡಿಯೇಟ್ಲಿ ಸ್ವಲ್ಪ ಟ್ರೈ ಮಾಡಿರಿ ಫೇತ್. ಇನ್ ದ ನೇಮ್ ಆಫ್ ಜೀಸಸ್, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ತಲೆನೋವೇ ಕೇಳು, ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ, ಬಿಟ್ಟು ಮಾತಾಡಿದ ಮೇಲೆ ನಂಬಿರಿ. ಆಗಿದೆ, 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 ಅದೇ ಗಮನ ಕೊಡಬೇಡ್ರಿ, ರೈಟ್? ಪುನಃ ಚೆಕ್ ಮಾಡೋದಲ್ಲ. ಆಗಿದೆ, ಅದು ಹೋಗ್ತದೆ. ಕೆಲವರು ಮಾತಾಡ್ತಾರೆ, ನಂಬುವುದಿಲ್ಲ. ನೀನು ಏನು ಹೇಳಿದ್ದು ನಂಬೇಕಂತ ಬೈಬಲ್ ಹೇಳ್ತದೆ. ನಿನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇರಬೇಕು. ಈಗ ನಾನು ಪ್ರಾರಂಭದಲ್ಲಿ ಈ ಫೇತನ್ನು ಕಲಿತಿರುವಾಗ ಒಂದು ಮಗು 1.5 ತಿಂಗಳದ್ದು ಮಣಿಪಾಲ್ ಹಾಸ್ಪಿಟಲ್ ಆಗುವುದಿಲ್ಲ ಅಂತ ಹೇಳಿ 2 ಗುಳ್ಳೆಗಳು ಇಲ್ಲಿ ಗ್ಲೈಂಡ್ ಬಟಾಟೆ ಇದ್ದ. ಹೇಳಿದೆ, ಯೇಸುವಿನ ನಾಮದಲ್ಲಿ ಆ ಎಲ್ಲ ಎಕ್ಸ್ಟ್ರಾ ಗ್ರೋತ್ ಐ ಡಿಸ್ಟ್ರಾಯ್ ಎ ಪವರ್, ಬಿ ಹೀಲ್ಡ್. ಹಾಗೆ ಏನಾಗಲಿಲ್ಲ. ನಾನು ನಂಬಿದೆ ಆಗಿದೆ ಅಂತ. ಅವರಿಗೆ ಹೇಳಿದೆ ಆಗಿದೆ. ನೆಕ್ಸ್ಟ್ ಡೇ ಅದು ಆಗಿದೆ. 3rd ಡೇ ಡಿಸಪಿಯರ್ ಆಯಿತು. ನಿಮ್ಮ ಫೇತನ್ನು ನೀವು ಯೂಸ್ ಮಾಡಿರಿ. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು, ಯೇಸುಗೆ ಆಶ್ಚರ್ಯ ಆಯಿತು. ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ಕಾಣಲಿಲ್ಲವೆಂದನು. ಆಹಾ, ಯೇಸು ಹೇಳಿಲ್ಲ ನನ್ನ ಶಿಷ್ಯರಲ್ಲಿ ಕಾಣಲಿಲ್ಲ ಅಂತ ಹೇಳಿಲ್ಲ, ಇಡೀ ಇಸ್ರಾಯೇಲ್ ಜನರಲ್ಲಿ ನಾನು ಇಂಥ ದೊಡ್ಡ ನಂಬಿಕೆಯನ್ನು ನೋಡಲೇ ಇಲ್ಲ. ಇವನು ಯಾರು? ಇಸ್ರಾಯೇಲ್ನವನಲ್ಲ, ಇವನು ಗ್ರೀಕ್. ನನ್ನ ಕಾಣಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಾನು ಸುಳ್ಳು ಹೇಳುದಿಲ್ಲ, ಐ ಆಮ್ ಟೆಲ್ಲಿಂಗ್ ಟ್ರೂತ್. ಯೇಸು ಹೇಳಿದ. ಯೇಸು ಎಕ್ಸೈಟೆಡ್. ಒಬ್ಬ ವ್ಯಕ್ತಿ ಫೇತ್ ಅನ್ನು ಯೂಸ್ ಮಾಡುವುದಾದ್ರೆ ನಿಮಗಿಂತ ಸಂತೋಷ ಪಡ್ತಾನೆ ದೇವರು. ಕೆಲವರು ಗಾಡಿ ಬಿಡುವಾಗ, ತನ್ನ 18 ವರ್ಷ ಆಗುವ ತನ್ನ ಮಗ ಗಾಡಿ ಬಿಡುವಾಗ ಅಪ್ಪನಂದು ಮೀಸೆಗೆ ಮೇಲೆ ಹೋಗ್ತದೆ ಗೊತ್ತುಂಟ, ಗಡ್ಡ ಪೂತ ಎನ್ನಮಗೆ ಬಾರು ಹುಷಾರ್ ಗಾಡಿ ಕೊಂಡ ರಿವರ್ಸ್ ಎಂಜಿಗೆ ಗೊತ್ತುಂಟ. ಕೆಲವರು ತಮ್ಮ ಮಗಳು 18 ವರ್ಷ ಆಗುವಾಗ ಅಲ್ಲಿ ಬುಲೆಟ್ ಬಿಡ್ತಾ ಇದ್ದು, ಎನ್ನ ಮಗಳು ಅಲ್ಲಿ ಬುಲೆಟ್ ಹತ್ತಿಯಾಡು ರೈಲ್ನ ಬಿಡ್ಬೋದು. ಅದ್ರೆ ಖುಷಿ ಅಲ್ರಿ. ನೀವೇ ಮಾಡುವ ಕೆಲಸವನ್ನು ನಿಮ್ಮ ಮಕ್ಕಳು ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುವಾಗ, ಪರಲೋಕದ ನಮ್ಮ ತಂದೆಗೆ ಒಬ್ಬ ಹೆಡೇಕಿಗೆ ಮಾತಾಡಿದರೆ ಎಷ್ಟು ಖುಷಿ ಆಗಬಹುದು. ಆತ ನಿಮಗೋಸ್ಕರ ಕಾಯ್ತಾ ಇದ್ದಾನೆ. ನನ್ನ ಮಕ್ಕಳು ಯಾವಾಗ ನಿಪ್ಪಲು ಬಿಡ್ತಾರಂತ. ವಿಶ್ವಾಸಕ್ಕೆ ಬಂದು 10 ವರ್ಷ ಆದರೂ ನಾವು ನಿಪ್ಪಲಲ್ಲಿ ಇರುವುದಲ್ಲ. ನಿಮಗೆ ಗೊತ್ತಾ, ಅಬ್ರಾಮನೊಂದು ದೊಡ್ಡ ಔತಣ ಮಾಡಿದೆ. ಯಾವಾಗ ಗೊತ್ತುಂಟ? ಈಸಾಕನು ಮೊಲೆ ಬಿಟ್ಟ ದಿವಸ. ಇವತ್ತು ನೀವು ಕೂಡ ಪಾಸ್ಟ್ರೇ ತಲೆ ಕೈ ಇಡ್ರಿ, ಪಾಸ್ಟ್ರೇ ಪ್ರಯತ್ನ ಮಾಡಿ, ನೀವು ಪಾಸ್ಟ್ರೇ ಎಂಕುಲ್ ಪ್ರಾರ್ಥನೆ ಮಲ್ಪುಗ ಬಲೆ ಎನ್ನೊಟ್ಟುಂಚೂರು ಎಗ್ರಿ ಆಲೆ ಹರಿದಾಗ ಒಂದು ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೀತದೆ. ಇವನ್ ನಿಪ್ಪುಲ್ ಬಿಟ್ಟಿದಾನಂತ. ಮೊಲೆ ಬಿಟ್ಟ ಮಗು ಇದು. ಹಲೋ, ಯೇಸು ಇದನ್ನು ಕೇಳಿ ಆಶ್ಚರ್ಯ ಪಡ್ತಾನೆ. ಹಿಂದೆ ಬರ್ತೀವಿ, ನಾನು ಇಂಥ ದೊಡ್ಡ ನಂಬಿಕೆ ಇಸ್ರಾಯೇಲ್ ಜನರಲ್ಲಿ ಕಾಣಲೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೆಕ್ಸ್ಟ್, ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಾಮ್, ಈಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡುವವರು. ಯೇಸು ಸ್ವಾಮಿ ಫ್ಯೂಚರ್ ಹೇಳ್ತಾ ಇದ್ದಾನೆ. ಅಬ್ರಾಮನು ಯೇಸು ಬರುವುದಕ್ಕಿಂತ ಎಷ್ಟೋ ಮುಂಚೆ ಹೋಗಿದ್ದಾನೆ. ಇದರಲ್ಲಿ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಾಮ್, ಈಸಾಕ್, ಯಾಕೋಬ ಎಂಬವರ ಸಂಗಡ ಊಟಕ್ಕೆ ಕೂಡುವರು.
ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣ ಇರುವುದು ಎಂದು ಹೇಳಿದರು. ಅಂದರೆ ನಾನು ಹುಟ್ಟು ಯಹೂದ್ಯ, ನಾನು ಹುಟ್ಟು ಕ್ರೈಸ್ತ ಅಂತ ಹೇಳಿದರೆ 12ನೇ ವಚನಿನಲ್ಲಿ ನೆರವೇರುತ್ತದೆ. ಯು ಮಸ್ಟ್ ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ನಿನ್ನ ಹೆಡ್ಡಿನಿಂದಲ್ಲ, ಬಿಲೀವ್ ಇನ್ ಯೋರ್ ಹಾರ್ಟ್. ನಿನ್ನ ಹೃದಯದಲ್ಲಿ ನೀನು ನಂಬಬೇಕು. ಹಿ ಡೈಡ್ ಫಾರ್ ಮೀ. ನನಗೋಸ್ಕರ ಆತನು ಮನುಷ್ಯನಾಗಿ ಬಂದು ಪ್ರಾಣವನ್ನು ಕೊಟ್ಟಿದ್ದಾನೆ, ಬಾಧೆಯನ್ನು ಅನುಭವಿಸ್ತಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಆತನು ಪುನರುತ್ತನಾಗಿದ್ದಾನೆ ಅಂತ ನಿನ್ನ ಹೃದಯದಿಂದ ನಂಬಿದಾಗ ನಿನ್ನ ಪಾಪಗಳು ಪರಿಹಾರವಾಗುತ್ತದೆ, ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತವೆ, ಆತನ ರಕ್ತದಿಂದ ನೀನು ತೊಳೆಯಲ್ಪಡುತ್ತಿ, ನಿನ್ನ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗುತ್ತದೆ, ನೀನು ದೇವರಿಂದ ಹುಟ್ಟುತ್ತಿ, ದೇವರ ಆತ್ಮನು 24/7 ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಫೇತ್ ಇಂಪಾರ್ಟೇಷನ್ ಆಗುತ್ತದೆ, ನಂಬಿಕೆ ನಿಮ್ಮ ಒಳಗೆ ವರ್ಗಾವಣೆ ಆಗುತ್ತದೆ. ನೀವು ಯಾರೆಲ್ಲ ಯೇಸುವನ್ನು ಅಂಗೀಕಾರ ಮಾಡಿದಿರಿ, ನಿಮ್ಮ ಪ್ರತಿಯೊಬ್ಬರ ಒಳಗೆ ನಂಬಿಕೆ ಇದೆ, ಅದನ್ನು ಯೂಸ್ ಮಾಡಿರಿ. ಡೋಂಟ್ ಪ್ರೇ ಫಾರ್ ಫೇತ್. ನಂಬಿಕೆಗೋಸ್ಕರ ಪ್ರಾರ್ಥನೆ ಮಾಡುವುದೇ ಅಪನಂಬಿಕೆ. ಅರ್ಥ ಆಯ್ತಾ? ನಂಬಿಕೆಗೋಸ್ಕರ ಪ್ರಾರ್ಥನೆ ಮಾಡುವುದೇ ಅರ್ಥ ಆಗ್ತದೆ. ಅರ್ಥ ಆಗದೆ ಪುನಃ ಹೇಳ್ತೇನೆ, ದೇವರೇ ನನಗೆ ನಂಬಿಕೆಯನ್ನು ಕೊಡಪ್ಪ ಅಂತ ಹೇಳಿದರೆ ನೀನು ಅಪನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಿ. ನಂಬಿಕೆ, ಯೇಸು ಸ್ವಾಮಿ ಹತ್ರ ಕೇಳಿದ್ರು, ಗುರುವೇ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅಂತ ಹೇಳಿದರು. ಆಯ್ತು ಬನ್ನಿ ತಲೆ ಮೇಲೆ ಕೈ ಇಡ್ತೇನೆ ಅಂತ ಹೇಳಿ. ನೋ, ಯಾರಾದರೂ ಈ ಅತ್ತಿ ಮರಕ್ಕೆ ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳು ಅಂತ ಹೇಳಿದರೆ ನೀನು ಹೇಳುವುದಂತ ಆಗುವುದೆಂದು ಸ್ವಲ್ಪ ಸಂಶಯ ಪಡೆದಿದ್ದರೆ ನೀನು ಹೇಳಿದಂತೆ ಆಗುವುದು. ಯೇಸು ಅಂತ ನೀವು ಕೇಳಿದರೆ, ಸ್ವಾಮಿ ನನ್ನ ನಂಬಿಕೆಯನ್ನು ಹೆಚ್ಚಿಸು ಅಂತ ಹೇಳಿದರೆ, ಯಾರಾದರೂ ತಲೆನೋವಿಗೆ ನೀನು ನನ್ನ ತಲೆಯನ್ನು ಬಿಟ್ಟು ನೀನು ಹೋಗಿ ಸಮುದ್ರಕ್ಕೆ ಬೀಳು ಅಂತ ಹೇಳಿದರೆ, ನೀನು ಹೇಳಿದ್ದು ಸ್ವಲ್ಪವೂ ಸಂಶಯ ಪಡೆದಿದ್ದರೆ ನೀನು ಹೇಳಿದಂತೆ ಆಗುವುದು. ಅದರ ಅರ್ಥ ನೀನು ನಂಬಿಕೆಯನ್ನು ಪ್ರಾಕ್ಟೀಸ್ ಮಾಡ್ತಿ. ಯಾವಾಗ ನಂಬಿಕೆ ಪ್ರಾಕ್ಟೀಸ್ ಮಾಡ್ತಿ, ನಂಬಿಕೆ ಇನ್ಕ್ರೀಸ್ ಆಗುತ್ತದೆ. ಒಂದು ಬೈಬಲ್ ಕಾಲೇಜಲ್ಲಿ ಗ್ರೇಟ್ ಮ್ಯಾನ್ ಆಫ್ ಫೇತ್ ಮೂವ್ ಆಗ್ತಿದ್ದ ವ್ಯಕ್ತಿಗೆ ಸ್ಟೂಡೆಂಟ್ಗಳು ಕೇಳಿದರು, ಸರ್ ನೀವು ಇಂತಹ ದೊಡ್ಡ ನಂಬಿಕೆಯನ್ನು ಯಾವಾಗ ಪಡೆದಿರಿ ಅಂತ ಕೇಳಿದ್ರು. ನಾನು ಬಾರ್ನ್ ಅಗೇನ್ ಆದ ದಿವಸ ಅಂತ ಹೇಳಿದೆ ಅಷ್ಟೇ. ಅರ್ಥ ಆಯ್ತಾ? ಯಾವ ದಿವಸ ನಾನು ಹೊಸದಾಗಿ ಹುಟ್ಟಿದೆ ಆ ದಿವಸ ನಾನೇನು ಮಾಡಿದೆ, ಆ ನಂಬಿಕೆಯನ್ನು ಯೂಸ್ ಮಾಡಿದೆ. ನಂಬಿಕೆಯಿಂದ ನಂಬಿಕೆಗೆ, ನಂಬಿಕೆಯಿಂದ ನಂಬಿಕೆಗೆ, ನಂಬಿಕೆಯಿಂದ ನಂಬಿಕೆಗೆ, ನಂಬಿಕೆಯಿಂದ ನಂಬಿಕೆಗೆ, ನಂಬಿಕೆಯಿಂದ ನಂಬಿಕೆಗೆ. ಸ್ಪಿರಿಚುವಲ್ ಸಂಗತಿಗಳು ನಿಮಗೆ ನ್ಯಾಚುರಲ್ ಆಗುತ್ತವೆ. ಅದಕ್ಕೋಸ್ಕರ ಯು ಮಸ್ಟ್ ಗ್ರೋ ಇನ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ಆಲ್ರೆಡಿ ಟೈಮ್ ಆಯಿತು. ಓಕೆ, ನಂಬುವವರಿಂದ ಸೂಚಕ ಕಾರ್ಯಗಳು ಉಂಟಾಗುತ್ತವೆ. ಹಲ್ಲೆಲೂಯಾ. ನೀವು ದೇವರ ಮಕ್ಕಳಾಗಿದ್ದೀರಿ, ಆದ್ದರಿಂದ ಮಾತಾಡ್ರಿ. ಆ ಶತಾಧಿಪತಿ ಯೇಸು ಸ್ವಾಮಿಗೆ ಹೇಳ್ತಾನೆ ನೋಡಿ. ಅದೇ ರೀತಿ ರೋಗಗಳು, ವ್ಯಾಧಿಗಳು, ದುರಾತ್ಮಗಳು, ವಿಚ್ಕ್ರಾಫ್ಟ್ಗಳು, ಯಾವುದು ಎಲ್ಲ ದುರಾತ್ಮಗಳು ನಿಮ್ಮ ಮಾತನ್ನು ಕೇಳ್ತವೆ ಅಷ್ಟೇ. ನಿಮ್ಗೆ ಗೊತ್ತಿರಲಿ, ವಿಚ್ಕ್ರಾಫ್ಟ್ ಮಾಡಿದರೆ ದುರಾತ್ಮಗಳು ಮಧ್ಯ ಅಂತ ಕೊಟ್ಟು ಹಾಕಿ ಮಲಗಬೇಡ್ರಿ. ರೈಟ್? ಜಸ್ಟ್ ನಿಮ್ಮ ಅಥಾರಿಟಿಯನ್ನು ಯೂಸ್ ಮಾಡಿರಿ. ನಿಮಗೆ ಆ ಶತಾಧಿಪತಿ ಕಾನ್ಷಿಯಸ್ ಇದೆ, ನನ್ನ ಅಂಡರಲ್ಲಿ 100 ಮಂದಿ ಇದ್ದಾರೆ. ಯೇಸುವೆ, ನಿನ್ನ ಅಂಡರಲ್ಲಿ ಎಲ್ಲ ಭೂಮಂಡಲ ಇದೆ. ನೀನು ಒಂದು ಪ್ಯಾರಲೈಸ್ ಆತ್ಮಕ್ಕೆ, ಒಂದು ರೋಗಕ್ಕೆ, ಒಂದು ಬ್ಯಾಕ್ ಪೇನಿಗೆ ಒಂದು ಮಾತು ಹೇಳಿದರೆ ಸಾಕು, ಅದನ್ನ ಮಾತನ್ನು ಕೇಳ್ತದೆ. ನಿಮ್ಮ ಮಾತು ಕೇಳುವುದಿಲ್ವಾ? ಕೇಳ್ತದೆ. ಯೇಸು ಸ್ವಾಮಿ ನಿಮಗೆ ಅಥಾರಿಟಿ ಕೊಟ್ಟಿದ್ದಾನೆ. ಓಕೆ, ಆದ್ದರಿಂದ ಯಾವಾಗಲೂ ಕಣ್ಣೀರು ಒರಸ ಪಾಯಸ ಗೀತೆಗಳು, ಕಣ್ಣೀರಿನ ಸಾಂಗ್ಗಳನ್ನು ಯಾವಾಗಲೂ ಹಾಡ್ತಾ ಇರಬೇಡ್ರಿ. ಕಣ್ಣೀರು ಇರಲಿ, ಡೂಪ್ಲಿಕೇಟ್ ಕಣ್ಣೀರು ಬೇಡ. ದೇರ್ ಇಸ್ ಎ ರಿಯಲ್ ಟಿಯರ್ಸ್ when you praying in the spirit, when you pray in the presence, when you worship God, real ಆತನ ಒಳ್ಳೆತನ, ಆತನ ಪ್ರೀತಿ, ಆತನ ಕರುಣೆ ನೆನೆಸುವಾಗ ದುಃಖ ಬರುತ್ತದೆ. ದಟ್ ಇಸ್ ನಾಟ್ ಎ ಪೇನ್ ದುಃಖ, ಅದು ನೋವಿನ ದುಃಖ ಅಲ್ಲ, ಸಂತೋಷದ ದುಃಖ. ಒಮ್ಮೆ ಮಿಸ್ ಯೂನಿವರ್ಸ್ ಜೋರು ಕೂಗ್ತಾ ಇದ್ದಾಳೆ. ಯಾಕೆ ಕೂಗಿದ್ದು? ಅವ್ರಿಗೆ ಯಾರಿಗೊಂದು ಹೊಡೆದಾರ? ಯಾಕೆ ಕೂಗ್ತಾ ಇದ್ದಾಳೆ? ಖುಷಿಯಿಂದ. ಅಯ್ಯೋ, ನಿಮಗೆ ಪವಿತ್ರ ಆತ್ಮನ ಕನ್ವಿಕ್ಷನ್ ತರುವಾಗ ಅಳು ಬರ್ತದೆ. ದಟ್ ಮೀನ್ಸ್ ಆತನ ಒಳ್ಳೆತನವನ್ನು ಮೆಡಿಟೇಟ್ ಮಾಡ್ತೀರಿ. ಅಯೋಗ್ಯರಾದ ನಾವು, ಯಾವುದಕ್ಕೆ ಪ್ರಯೋಜನ ಇಲ್ಲದ ನಮ್ಮನ್ನು ಆತನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದಾನೆ. ತನ್ನ ಪವಿತ್ರ ಆತ್ಮನು ಕೊಟ್ಟಿದ್ದಾನೆ. ನಮ್ಮನ್ನು ರಕ್ಷಣೆಗೆ ತಂದಿದ್ದಾನೆ, ನಮಗೆ ಆರೋಗ್ಯ ಕೊಟ್ಟಿದ್ದಾನೆ.
ಆ ಕೃತಜ್ಞತೆ, ಥ್ಯಾಂಕ್ಫುಲ್ ಹಾರ್ಟ್ ಬರುವಾಗ ನಮಗೆ ಕಣ್ಣೀರು ಬರುತ್ತದೆ. ಬೈಬಲ್ ಹೇಳಿದೆ, ದೇವರ ಚಿತ್ತಾನುಸಾರವಾದ ದುಃಖವು ಮಾನಸಾಂತರಕ್ಕೆ ಕಾರಣವಾಗ್ತದೆ. ಲೋಕದವರಿಗಿರೋ ದುಃಖವು ಅದು ಮರಣವನ್ನುಂಟು ಮಾಡುತ್ತದೆ, ಡೆತ್. ಆ ದುಃಖ ಸಭೆಯಲ್ಲಿ ಬೇಡ. ಓಕೆ, ಯಾವಾಗಲೂ ಕರ್ತನ ಒಳ್ಳೆತನ ನೆನೆಸಿ ಅದರಲ್ಲಿ ಆನಂದ ಪಡ್ರಿ. ಕಮಾನ್, ನಾವೆಲ್ಲಿ ನಿಂತ್ಕೊಳ್ಳುವ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನು, ಆರಾಧನೆಗೆ ನಿಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನಿಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. Come on, worship him. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನ ರೂಢನೆ ನಿನಗೆ ಆರಾಧನೆ, ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನ ರೂಢನೆ ನಿನಗೆ ಆರಾಧನೆ, ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧ ಗ್ಲೋರಿ. ಕಮಾನ್, ಎಲ್ಲರೂ ಹೃದಯ ಪೂರ್ವಕವಾಗಿ ಆತನಿಗೆ ಹೇಳುವ, ಪರಿಶುದ್ಧನೇ ಪರಿಶುದ್ಧನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನ